जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशत वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। मूकं करोति वाचालं पंगुं लंघयते दैगिरिं यत्कृपातमहं वन्दे श्रीगुरो दीनतारिणं परमानन्दमा। ಹರೇ ಕೃಷ್ಣ. ಸೊ ಈ ವಾರ ನಾವು 11ನೇ ಅಧ್ಯಾಯ ಚರ್ಚೆ ಮಾಡ್ತಾ ಇದ್ವಿ. ಹೋದ ವಾರ ನಾವು 10ನೇ ಅಧ್ಯಾಯವನ್ನು ಚರ್ಚೆ ಮಾಡಿದ್ವಿ. ಸೊ ಹೋದ ವಾರ ಚರ್ಚೆಯಲ್ಲಿ ಏನೇನು ವಿಷಯಗಳು ಚರ್ಚೆ ಆಗಿತ್ತು ಅಂತ ಯಾರಾದರೂ ನೆನಪಿಸ್ಕೊಳ್ಬೋದಾ? ಹೋದ ವಾರ ಚರ್ಚೆಯಲ್ಲಿ ಯಾವ ವಿಷಯದ ಪ್ರಭುಜಿ ಕುರಿತಾಗಿ ಚರ್ಚೆ ಎಸ್ ಯಾರದು? ಪ್ರಭುಜಿ ಹರೇ ಕೃಷ್ಣ. ಹಾ, ಕೇಳಿಸ್ತಾ ಇದೆ, ಹೇಳಿ. ಇವರು ಹೇಳಿ ಮತ್ತೆ. ಇಂದ್ರಾದಿ ದೇವತೆಗಳೆಲ್ಲ ವಿಷ್ಣುವಿನ ಅನುಗ್ರಹ ತಗೊಂಡು ದದೀಚಿ ಮುನಿ ಹತ್ರ ಬರ್ತಾರೆ. ಅವರನ್ನ ದೇಹ ತ್ಯಾಗದ ಬಗ್ಗೆ ಹಾ, ಅವ್ರನ್ನ ದದೀಚಿ ಕಥೆ. ದದೀಚಿ ಕೇಳಕ್ ಹೋಗ್ತಾರೆ. ಅವಾಗ ಅವ್ರಿಗೆ ಕೃಷ್ಣನಿಂದ ಇದು ಬಂದಿದೆ ಅಂತ ಗೊತ್ತಿರುತ್ತೆ, ಸೇವೆ ಮಾಡಬೇಕು ಅನ್ನೋದು ಗೊತ್ತು. ಆದರೆ ಅವರು ಅವರ ದೇವತೆಗಳ ಧರ್ಮ ಪರೀಕ್ಷೆ ಮಾಡೋಕ್ಕೋಸ್ಕರ ವ್ಯಂಗ್ಯವಾಗಿ ಎಲ್ಲಾರ್ಗೂ ಅವ್ರ ಪ್ರಾಣದ ಮೇಲೆ ದೇಹದ ಮೇಲೆ ತುಂಬ ಆಸೆ ಇರುತ್ತೆ. ಯಾರು ತನ್ನ ಇದನ್ನು ಬಿಟ್ಕೊಡೋ ಪ್ರಾಣನ ತೆಕ್ಕೊಳ್ಳೋಕೆ ಇಷ್ಟಪಡಲ್ಲ. ಈ ವಿಷ್ಣುನೇ ಬಂದು ಕೇಳಿದ್ರು ಕೂಡ ಹಿಂಜರಿತಾರೆ. ಅಂತಂದರೆ ನಾನು ಅದು ಪ್ರಾಣ ಹೋಗ್ಬೇಕಾದ್ರೆ ತುಂಬ ನೋವಾಗುತ್ತೆ. ಆದ್ದರಿಂದ ನಾನು ಹೇಗೆ ಇದು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇವ್ರಿಗೆ ವ್ಯಂಗ್ಯವಾಗಿ ಬೇಕು ಅಂತ ಹೇಳ್ತಾರೆ. ಆಮೇಲೆ ಧರ್ಮ ಬೋಧನೆ ಮಾಡ್ತಾರೆ. ಒಬ್ಬ ಮನುಷ್ಯ ದೇಹ ಯಾವತ್ತಿದ್ರೂ ನಶಿಸಿ ಹೋಗುವಂಥದ್ದು. ಆ ಒಂದು ದೇಹಕ್ಕಾಗಿ ನಾವು ಇದು ಮಾಡಬಾರ್ದು, ನಾವು ಸತ್ಪ್ರಯೋಜನ ಆಗಬೇಕು. ಈ ದೇಹದಾಗಲಿ ದೇಹದಿಂದ ಬೇರೆ ವಸ್ತುಗಳಾಗಲಿ ಎಲ್ಲ ಇನ್ನೊಬ್ಬರ ಪ್ರಯೋಜನಕ್ಕೆ ಸತ್ಪ್ರಯೋಜನಕ್ಕಾಗಿ ಬಳಕೆ ಆಗಬೇಕು. ಅದಕ್ಕೋಸ್ಕರ ನಾನು ಈ ದೇಹವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೃಷ್ಣನಲ್ಲಿ ಪಾದಗಳಲ್ಲಿ ಅವರ ಆತ್ಮವನ್ನು ಸ್ಮರಿಸುತ್ತಾ ಅರ್ಪಿಸ್ತಾ ಯೋಗ ಪದ್ಧತಿಯಿಂದ ಅವರು ಪ್ರಾಣತ್ಯಾಗ ಮಾಡ್ತಾರೆ. ಆಮೇಲಿಂದ ದೇವತೆಗಳು ಅವ್ರ ದದೀಚಿ ಮೂಳೆಯಿಂದ ವಿಶ್ವಕರ್ಮನಿಂದ ವಜ್ರಾಯುಧವನ್ನು ಮಾಡಿಕೊಂಡು ಐರಾವತದಲ್ಲಿ ಇಂದ್ರ ಆರೂಢನಾಗಿ ಅವನ ಜೊತೆಗೆ ಸೂರ್ಯ, ಅಷ್ಟವಸುಗಳು, ರುದ್ರರು ಎಲ್ಲರೂ ಅವನ ಜೊತೆಯಲ್ಲಿ ಹೋಗ್ತಾರೆ. ಸೂರ್ಯ ಪ್ರತಿಯೊಬ್ಬರು ರುದ್ರಾಸುರನ ಮೇಲೆ ಕಾಳಗ ಮಾಡೋದಕ್ಕೆ ಹೋಗ್ತಾರೆ. ಕೇಳಿಸ್ತಾ ಇದೆಯಾ ಪ್ರಭು? ಕೇಳಿಸ್ತಾ ಇದೆ. ಹೋಗ್ತಾರೆ. ಅವಾಗ ವೃತ್ರಾಸುರನ ಸೈನ್ಯದವರೆಲ್ಲ ರಾಕ್ಷಸರೆಲ್ಲ ಅವನ ಜೊತೆ ಯುದ್ಧ ಮಾಡಕ್ಕೆ ಹೋಗ್ತಾರೆ. ಆದರೆ ಇವರು ಪ್ರಭೆಯಿಂದನೇ ಅವರು ಅದನ್ನು ತಡ್ಕೊಳಕ್ಕಾಗದೆ ಪಲಾಯನ ಮಾಡಿಬಿಡ್ತಾರೆ. ಇನ್ನೂ ಮುಂತಾದ ಬೇರೆ ಬೇರೆ ಇನ್ನೂ ರಾಕ್ಷಸರು ಬಲಿಷ್ಠರಾದವರು ಯುದ್ಧ ಮಾಡೋಕ್ಕೆ ಅಂತ ಬರ್ತಾರೆ. ಅವ್ರು ಎಷ್ಟೇ ಹೋರಾಡಿದ್ರು ಕೂಡ ಅವ್ರ ಜೊತೆ ಯುದ್ಧ ಮಾಡೋಕ್ಕೆ ಇಂದ್ರನ ಜೊತೆ ಯುದ್ಧ ಮಾಡಿ ಗೆಲ್ಲೋಕ್ಕಾಗಲ್ಲ. ಅವ್ರ ಆಕಾಶದಿಂದ ಇವ್ರು ಏನೇ ಆಯುಧಗಳನ್ನು ಇದು ಮಾಡಿದ್ರು ಎಲ್ಲ ಅವರು ತುಂಡು ಮಾಡ್ತಾ ಇರ್ತಾರೆ. ಕೆಲವು ಸಲ ಅವ್ರ ಕಣ್ಣಿಗೆ ಕಾಣದ ಹಾಗೆ ಮಾಯೋದ್ರಲ್ಲಿ ಕಾಣ್ತಿರ್ತಾರೆ. ಇವ್ರು ಏನೇನು ಪ್ರಯೋಗಗಳು ಮಾಡಿದ್ರು ಕೂಡ ಅವರು ಯಶಸ್ವಿ ಆಗೋದಿಲ್ಲ ರಾಕ್ಷಸರು. ಆಗ ಅವರು ಬಿಟ್ಟು ಓಡೋಗಕ್ಕೆ ಹೋಗ್ತಾರೆ. ಅವಾಗ ರುದ್ರಾಸುರ ಸ್ವತಃ ಬಂದು, ಯಾಕೆ ಹೀಗೆ ಓಡೋಗ್ತಾ ಇದ್ದೀರಾ, ಹೇಡಿಗಳ ಥರ ಹೋಗಬೇಡಿ, ರಣರಂಗದಲ್ಲಿ ಇದ್ದು ಹೋರಾಡಬೇಕು. ಅದು ವೀರ ಮರಣ ಅಂತಂದರೆ 2 ರೀತಿ. ಇದು ಯೋಗ ಪದ್ಧತಿಯಿಂದ ಭಕ್ತಿ ಯೋಗದಿಂದ ಲೀನಗೊಳಿಸ್ಕೊಳ್ಳೋದು ಒಂದು ರೀತಿ, ಇನ್ನೊಂದು ಯುದ್ಧದಲ್ಲಿ ಮರಣವನ್ನು ಹೊಂದುವುದು. ಅದು ಹೋರಾಡಿ ಸಾಯಬೇಕು, ಆಗ ವೀರ ಮರಣ ಆಗುತ್ತೆ. ಗೆದ್ದರೆ ರಾಜ್ಯ ಪ್ರಾಪ್ತಿ ಆಗುತ್ತೆ, ಇಲ್ಲದೆ ಸೋತ್ರು ಕೂಡ ವೀರ ಮರಣ ಆಗುತ್ತೆ. ಸಾಯ್ಬೇಕಾದ್ರೂ ನಾವು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು. ಅದರಿಂದ ನಮಗೆ ಇನ್ನೊಬ್ಬರ ಸ್ಮರಣೆ ಇರುತ್ತೆ, ಅದರಿಂದ ಸ್ಮರಣೆಗೆ ನಾವು ಒಳಪಡ್ತೀವಿ. ಇಲ್ದಿದ್ರೆ ನಾವು ಈ ದೇಹ ಯಾವತ್ತಿದ್ರೂ ನಶಿಸಿ ಹೋಗುವಂಥದ್ದು. ಅದಕ್ಕಾಗಿ ಯಾಕೆ ಒದ್ದಾಡ್ತೀರ ನೀವು, ನಾವು ಹೋರಾಡಿ ಇದು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳ್ತಾರೆ, ಉಪದೇಶವನ್ನು ಕೊಡ್ತಾರೆ ವೃತ್ರಾಸುರ. ಓಕೆ, ಥ್ಯಾಂಕ್ ಯು ಮಾತೆ.
ಸೊ ಸಂಕ್ಷಿಪ್ತ ವರ್ಣನೆ ಮಾಡಿದ್ದೀರಾ. ಮುಖ್ಯವಾಗಿ ನಾವು ಹಿಂದಿನ ಅಧ್ಯಾಯದಲ್ಲಿ ದಧಿಚಿ ಋಷಿಗಳ ಕಥೆಯನ್ನ ತುಂಬಾ ವಿವರವಾಗಿ ಚರ್ಚೆ ಮಾಡಿದ್ವಿ. ಸೊ ದಧಿಚಿ ಋಷಿಗಳು ಹೇಗೆ ಅವರು ಇನ್ನೊಬ್ಬರ ಹಿತಕ್ಕಾಗಿ, ಬೇರೆಯವರ ಹಿತಕ್ಕಾಗಿ, ದೇವತೆಗಳ ಹಿತಕ್ಕಾಗಿ ಅವರು ತಮ್ಮ ದೇಹವನ್ನೇ ತ್ಯಾಗ ಮಾಡಿದರು. ಸೊ ಮನುಷ್ಯ ದೇಹವನ್ನು ಪಡೆದವನು ಆ, ಬೇರೆಯವರಿಗಾಗಿ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಅಲ್ಲಿ ಕಲಿತಿದ್ದೀವಿ. ವಿಶೇಷವಾಗಿ ಭಗವಂತನ ಸೇವೆಗಾಗಿ ದೇಹವನ್ನ ಕೊಡಬೇಕು. ದಧಿಚಿ ಮುನಿಗಳು ತಮ್ಮ ದೇಹವನ್ನ ಕೊಟ್ಟರು. ಭಗವಂತನ ಆದೇಶದಂತೆ. ಭಗವಂತ ವಿಷ್ಣು ಹೇಳಿದ್ದ, ದಧೀಚಿ ಋಷಿಗಳ ದೇಹದಿಂದ ಮೂಳೆಗಳಿಂದ ವಜ್ರ ಆಯುಧವನ್ನು ಮಾಡಿ ಅಂತ. ಸೊ ಆ ಕಾರಣದಿಂದಾಗಿ ಆ ವಜ್ರ ಆಯುಧವನ್ನು ನಿರ್ಮಿಸೋದಕ್ಕೆ ದಧೀಚಿ ಋಷಿಗಳು ತಮ್ಮ ದೇಹವನ್ನೇ ಕೊಟ್ಟುಬಿಟ್ಟಿದ್ದಾರೆ. ಸೊ ಈವನ್ ಗಿಡ ಮರಗಳು ಕೂಡ ತಮ್ಮ ದೇಹದಿಂದ, ಅಂದರೆ ಆ ಜೀವಂತವಾಗಿರುವಾಗ ಅವು ನೆರಳನ್ನ, ಹಣ್ಣುಗಳನ್ನ, ಹೂಗಳನ್ನ ಕೊಡ್ತವೆ. ಮತ್ತೆ ಅವು ಸತ್ತಾಗ ತಮ್ಮ ಕಟ್ಟಿಗೆಯನ್ನು ಕಟ್ಟಿಗೆ ಕೊಡ್ತವೆ. ಅದರಿಂದ ಮನೆ ಕಟ್ಬೋದು, ಪೀಠೋಪಕರಣಗಳು. ಅಡಿಗೆ ಮಾಡ್ಬೋದು, ಈ ರೀತಿ ಆ, ಈ ರೀತಿ ಎಲ್ಲ ಮಾಡ್ಬೋದು. ಸೊ ಆ ಕಾರಣದಿಂದ ಸೊ ಒಬ್ಬ ವ್ಯಕ್ತಿ ತಮ್ಮ ದೇಹವನ್ನ ಭಗವಂತನ ಸೇವೆಯಲ್ಲಿ ಕೊಡಲಿಲ್ಲ ಅಂದ್ರೆ ಈವನ್ ಆ ಸ್ಥಾವರ ಗಿಡಮರಗಳು ಕೂಡ, ಸಸ್ಯೋಷ್ಯ ಸ್ಥಾವರೇರಪಿ, ಅವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತವೆ ಅಂತ ಹೇಳಲಾಗಿದೆ. ಸೊ ಹರೇ ಕೃಷ್ಣ. ಸೊ ಈಗ ಯುದ್ಧ ಪ್ರಾರಂಭವಾಯಿತು. ದೇವತೆಗಳೆಲ್ಲ ಅಸುರರನ್ನ ಆ ಅಸುರರ ಮೇಲೆ ದಾಳಿಯನ್ನ ಮಾಡ್ತಾರೆ. ಆಗ ಅಸುರರು ಓಡೋಗ್ತಾರೆ. ಓಡೋಗುವಾಗ ವೃತ್ರಾಸುರ ಅವರಿಗೆ ಬೈತಾನೆ. ಸೊ ಬೋಧನೆಯನ್ನು ಮಾಡ್ತಾನೆ. ತದನಂತರ ಈಗ ಮುಂದೇನಾಯ್ತು ನೋಡೋಣ. ಅವರು ಓಡಿ ಹೋಗೋದನ್ನ ನಿಲ್ಲಿಸಲಿಲ್ಲ. ಅಸುರರು ಓಡಿ ಹೋಗ್ತಾ ಇದ್ರು. ಆಗ ದೇವತೆಗಳು ಅವರನ್ನ ಹಿಂದ್ಗಡೆಯಿಂದ ಅವರಿಗೆ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ರು. ಆಕ್ಚುಲಿ ಹಿಂದ್ಗಡೆ, ಬೆನ್ನಿನ ಮೇಲೆ ದಾಳಿ ಮಾಡಬಾರ್ದು. ಬಾಣ ಬಿಟ್ರೆ ಎದೆ ಮೇಲೆ ಬಿಡಬೇಕು, ಹಿಂದ್ಗಡೆಯಿಂದ ಹೊಡಿಬಾರ್ದು. ಅದು ಕ್ಷತ್ರಿಯ ಪದ್ಧತಿ ಅಲ್ಲ. ಅದು ಹೇಡಿಗಳು ಆ ರೀತಿ ಯುದ್ಧ ಮಾಡ್ತವೆ, ಹಿಂದಿಂದ ಹೊಡಿತಾರೆ. ಸೊ ಅದನ್ನ ನೋಡಿ ವೃತ್ತರಾಸುರನಿಗೆ ಕೋಪ ಬಂತು. ದೇವತೆಗಳಿಗೂ ಕೂಡ ಸ್ವಲ್ಪ ಏನಂತಾರೆ, ಬೈತಾರೆ, ಇದು ಮಾಡ್ತಿರೋದು ತಪ್ಪು ಅಂತ. ಸೊ ನಂತರ ದೇವತೆಗಳ ವಿರುದ್ಧ ಆ, ಯುದ್ಧ ಮಾಡ್ತಾನೆ ವೃತ್ರಾಸುರ. ಇಂದ್ರನ ವಿರುದ್ಧ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ಇಂದ್ರ ಸೋಲ್ತಾ ಇದ್ದ. ಆಗ ವೃತ್ರಾಸುರ ಇಂದ್ರನಿಗೆ ಬೋಧನೆಯನ್ನು ಮಾಡ್ತಾನೆ. ಅದೇನು, ಆ, ಸಾಕ್ಷಾತ್ ಭಗವಂತನೇ ನಿನಗೆ ವಜ್ರವನ್ನು ಕೊಟ್ಟಿದ್ದಾನೆ, ಆ ವಜ್ರಾಯುಧವನ್ನು ಬಳಸು ಅಂತ. ಸೊ ನಂತರ ನಾನು ಮರಣಕ್ಕೆ ಸಿದ್ಧನಾಗಿದ್ದೇನೆ, ನನ್ನ ಮೇಲೆ ದಾಳಿಯನ್ನು ಮಾಡು, ನನ್ನನ್ನ ಕೊಲ್ಲು ಅಂತ ವೃತ್ರಾಸುರ ಬೇಡ್ಕೊಂತಾನೆ. ಇದೆಲ್ಲ ಫಸ್ಟ್ 23 ಶ್ಲೋಕಗಳಲ್ಲಿ ವರ್ಣನೆ ಮಾಡಲಾಗಿದೆ. ಅತಿ ಮುಖ್ಯವಾದದ್ದು ಲಾಸ್ಟ್ 4 ಶ್ಲೋಕಗಳು. ಕೇಳಿಸ್ತಾ ಇಲ್ಲ ಪ್ರಭುಜಿ. ಇದೇನು ಪ್ರಭುದು ಡಿಸ್ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗ್ತಾರೆ. ಒಂದ್ ನಿಮಿಷ ಮಾತಾಡ್ಸಿ. ಇದೇನು
ಹರೇ ಕೃಷ್ಣ. ಶಶಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಪ್ರಭುಜಿ. ಈಗ ಕೇಳಿಸ್ತಾ ಇದೆ. ಸರ್, ಸ್ಕ್ರೀನ್ ಶೇರ್ ಮಾಡಿದ ತಕ್ಷಣ ನೆಟ್ವರ್ಕ್ ಕಟ್ ಆಯ್ತು. So, ನಾನು ಹೇಳ್ತಿದ್ದೆ, ಈ 23 ಶ್ಲೋಕಗಳಲ್ಲಿ ವೃತ್ತರಾಸುರನ ಯುದ್ಧದ ವರ್ಣನೆ ಇದೆ. ಅಂತಿಮ ಶ್ಲೋಕದಲ್ಲಿ ಅಂತಿಮ 4 ಶ್ಲೋಕಗಳು ತುಂಬಾ ಮುಖ್ಯವಾದದ್ದು. ಆ 4 ಶ್ಲೋಕಗಳನ್ನ ತುಂಬಾ ವಿವರವಾಗಿ ಚರ್ಚೆ ಮಾಡೋಣ ಇವತ್ತು. ಸೊ, ಮೊದಲು 4 ಭಾಗಗಳಲ್ಲಿ ವೃತ್ತರಾಸುರನು ದೇವತೆಗಳ ವಿರುದ್ಧ ಯುದ್ಧ ಮಾಡ್ತಾನೆ, ಮತ್ತೆ ಅವರಿಗೆ ಕೆಲವೊಂದು ಶಿಕ್ಷಣ ಅಥವಾ ಉಪದೇಶಗಳನ್ನ ನೀಡ್ತಾನೆ. ಆ ವಿಷಯದ ಕುರಿತಾಗಿ ಇವತ್ತು ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕಗಳಲ್ಲಿ ಶುಕದೇವ್ ಹೇಳ್ತಾರೆ, ಶ್ರೀ ಶುಕೋವಾಚ. ತಯೇವಂ ಶಂಸತೋ ಧರ್ಮಂ ಪ್ರತ್ಯುರ್ ಅಚೇತಸಃ ನೈವಾಂಘ್ರಣತ ಸಂಭ್ರಾಂತಾಃ ಪಲಾಯನ ಪರಾನೃಪ. ಓದ್ತೀರಾ? ಅನುವಾದ ಯಾರು ಓದ್ತೀರಾ? ಪ್ರಭು ಓದ್ಲಾ? ಓದ್ಲಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಓದಿ ಮಾತಾಜಿ. ಶುಕಮುನಿಗಳು ನುಡಿದರು, ಹೇ ರಾಜನೇ, ದಾನವರ ಪ್ರಧಾನ ದಂಡನಾಯಕನಾದ ವೃತ್ರಾಸುರನು ತನ್ನ ಸೇನಾನಿಗಳಿಗೆ ಧರ್ಮ ತತ್ವಗಳನ್ನು ಕುರಿತು ಉಪದೇಶಿಸಿದನು. ಆದರೆ ಹೇಡಿಗಳಾದ ದಾನವ ಸೇನೆಗಳು ರಣರಂಗದಿಂದ ಪಲಾಯನ ಮಾಡಲು ಉದ್ದೇಶಿಸಿದ್ದರು. ಅವರು ಅದೆಷ್ಟು ಭಯಭೀತರಾಗಿದ್ದರೆಂದರೆ ಅವನ ಮಾತುಗಳನ್ನು ಕೇಳಲು ಸಿದ್ಧರಿರಲಿಲ್ಲ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. So, ದಾನವರಿಗೆ ಉಪದೇಶ ಕೊಟ್ಟರು ಕೂಡ ಅವರು ಕೇಳಲು ಸಿದ್ಧರಿಲ್ಲ, ಅವ್ರು ಓಡೋಗ್ತಾರೆ. ಓಕೆ, ಇದು ಎರಡು ಮತ್ತು ಮೂರನೇ ಅನುವಾದ. ಓದ್ಲಾ ಪ್ರಭುಜಿ? ಪರೀಕ್ಷಿತ ಮಹಾರಾಜನೇ, ಈ ಅನುಕೂಲ ಕಾಲದ ಲಾಭವನ್ನು ಪಡೆದುಕೊಂಡು ದೇವತೆಗಳು ದಾನವರ ಸೇನೆಯನ್ನು ಹಿಂದಿನಿಂದ ಆಕ್ರಮಣ ಮಾಡಿದರು. ನಾಯಕನಿಲ್ಲದ ಸೇನೆಯಂತೆ ದಾನವ ಸೈನಿಕರನ್ನು ಚೆಲ್ಲಾಪಿಲ್ಲಿ ಮಾಡಿ ಹೊಡೆದಟ್ಟಲಾರಂಭಿಸಿದರು. ತನ್ನ ಸೈನಿಕರ ಶೋಚನೀಯ ಸ್ಥಿತಿಯನ್ನು ಕಂಡು ಇಂದ್ರಶತ್ರುವಾದ ಅಸುರಶ್ರೇಷ್ಠ ವೃತ್ರಾಸುರನು ಬಹಳ ವ್ಯಾಕುಲಗೊಂಡನು. ಅಂತಹ ಹಿನ್ನಡೆಯನ್ನು ತಾಳಲಾಗದೆ ವೃತ್ರಾಸುರನು ದೇವತೆಗಳನ್ನು ತಡೆದು ಅವರನ್ನು ದಿಟ್ಟತನದಿಂದ ದೂಷಿಸಿದನು. ಕೋಪದ ಭರದಲ್ಲಿ ಅವನು ಮುಂದಿನಂತೆ ನುಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಹೆಸರನು ಇಂದ್ರಶತ್ರು. ವೃತ್ತರಸನ ಹೆಸರೇನು? ಇಂದ್ರಶತ್ರು. ಪ್ರಭುಜಿ, ಮ್ಯೂಟ್ ಆಗಿದ್ದೀರಾ ನೀವು? ಕೇಳಿಸ್ತಾ ಇಲ್ಲ ಪ್ರಭುಜಿ. ಮ್ಯೂಟ್ ಆಗಿದ್ದಾರೆ ಪ್ರಭುಜಿ. ಪ್ರಭು ಮ್ಯೂಟ್ ಆಗಿದೆ ಪ್ರಭು ನಿಮ್ದು. ಕೇಳಿಸ್ತಾ ಇದೆಯಾ? ಹಾ, ಮ್ಯೂಟ್ ಆಗ್ಬಿಟ್ಟಿದ್ರಿ ನೀವು. ಹೌದಾ? ಓಕೆ, ನಾನು ವಿಡಿಯೋ ಆಫ್ ಮಾಡ್ಕೊಂಡಿದ್ದೀನಿ. ಅದು ನೆಟ್ವರ್ಕ್ ಸ್ವಲ್ಪ ವೀಕ್ ಇದೆಯಲ್ಲ, ಅದಕ್ಕೆ. ಸೊ ವಿಡಿಯೋ ಆಫ್ ಇಡ್ತೀನಿ. ವಿಡಿಯೋ ಆಫ್ ಇದ್ರೂ ಪರವಾಗಿಲ್ಲ ಪ್ರಭುಜಿ. ಹಾ, ಸೊ ಈಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಕೇಳಿಸುತ್ತಿದೆ ಪ್ರಭು. ಓಕೆ, ಈಗ ಇಲ್ಲಿ ಹೇಗೆ ಬೈತಾರೆ, ಇದು ಕ್ಷತ್ರಿಯ ಯುದ್ಧದಲ್ಲಿ ಈ ರೀತಿನೇ ಮಾತಾಡೋದು. ಕಿಂ ವಾ ಉಚ್ಚರಿತ ಮಾತೂರ್ ಧಾವದ್ಭಿ ಪೃಷ್ಠತೋ ಹತೈಃ ನ ಹಿ ಶ್ಲಾಘ್ಯೋ ನ ಸ್ವರ್ಗ್ಯಃ ಶೂರಮಾನಿನಾಂ. ಎಸ್ ವಿಜಯ ಮಾತಾಜಿ.
ಹರೇ ಕೃಷ್ಣ ಪ್ರಭು, ದಂಡವತ್ ಹೇ ಪ್ರಣಾಮ್. ದೇವತೆಗಳೇ, ಈ ಅನುವಾದ. ದಾನವ ಸೈನಿಕರು ನಿಷ್ಪ್ರಯೋಜಕರಾಗಿ ಜನ್ಮ ತಾಳಿದ್ದಾರೆ. ದಿಟವಾಗಿ ಅವರು ಮಲದಂತೆಯೇ ತಮ್ಮ ತಾಯಂದಿರ ದೇಹದಿಂದ ಹೊರಬಂದಿದ್ದಾರೆ. ಭಯದಿಂದ ಪಲಾಯನ ಮಾಡುತ್ತಿರುವ ಅಂತಹ ಶತ್ರುಗಳನ್ನು ಹಿಂದಿನಿಂದ ಸಂಹರಿಸುವುದರಿಂದ ಫಲವೇನು? ತಾನು ಈ ವೀರನೆಂದು ಹೇಳಿಕೊಳ್ಳುವವನು ಪ್ರಾಣಭಯದಿಂದ ತತ್ತರಿಸುತ್ತಿರುವ ವೈರಿಯನ್ನು ಕೊಲ್ಲಬಾರದು. ಅಂತಹ ಹತ್ಯೆಯು ಎಂದೂ ಕೀರ್ತಿಯನ್ನು ತರುವುದಿಲ್ಲ ಅಥವಾ ಸ್ವರ್ಗಕ್ಕೂ ಏರಿಸುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಇಲ್ಲಿ ಅಸುರರನ್ನ ಮಲಮೂತ್ರಕ್ಕೆ ಹೋಲಿಸಿದ್ದಾರೆ, ಅಂದ್ರೆ ಹೇಡಿಗಳು. ಸೊ ಇದು ಕ್ಷತ್ರಿಯರು ಮಾಡುವಂತ ಒಂದು ಕಂಪ್ಯಾರಿಸನ್. ಸೊ stool and the cowardly son come from the abdomen of a mother, and Dhritarashtra said that there is no difference between them. ಯಾರು ಇನ್ನೊಂದು ಕಡೆ ಬರ್ತದೆ ಇದು. ಯಯಾತಿ ಮಾಜರು ಹೇಳ್ತಾರೆ ಉತ್ತಮ ಚಿಂತಂ ಕುರ್ಯಾತ್ ಪ್ರೋಕ್ತಕಾರೀತು ಮಧ್ಯಮ ಅಧಮೋ ಶ್ರದ್ಧೆಯ ಕುರ್ಯಾತ್ ಅಕರ್ತು ಉಚ್ಚರಿತಂ ಪಿತುಹು. ಅಲ್ಲಿ ಕೂಡ ಸೇಮ್ ಉಚ್ಚರಿತಂ ಅಂತ. ಉಚ್ಚರಿತ ಅಂದ್ರೆ ಮಲಮೂತ್ರ. ಹೇಗೆ ಒಂದು ಮಗು ಮೂತ್ರಪಿಂಡದಿಂದ ಹೊರಗೆ ಬರ್ತದೆ, ಮೂತ್ರ ಕೂಡ ಮೂತ್ರಪಿಂಡದಿಂದ ಹೊರಗೆ ಬರ್ತದೆ. ಸೊ ಅಂತಹ ಹೇಡಿ ಮಗ ಮತ್ತೆ ಮೂತ್ರ ಸಮಾನ ಅಂತ ಹೇಳ್ತಾರೆ. ಆ ರೀತಿ ಒಂದು ಹೋಲಿಕೆಯನ್ನು ಮಾಡಿದ್ದಾರೆ. ಸೊ ಒಂದು ವೇಳೆ ಚಾಂಡಿಕ ಪಂಡಿತರು ಕೂಡ ಹೇಳ್ತಾರೆ, ಒಬ್ಬ ಮಗು ಒಂದು ಮಗ ಹುಟ್ಟಿದ್ರೆ, ಸಪೋಸ್ ಅವನು ಅಪಂಡಿತ ಕೋರ್ಥ ಪುತ್ರೇಣ ಜಾತೇನ ಯೋನ ವಿದ್ವಾನ್ ಧಾರ್ಮಿಕ. ಒಬ್ಬ ಪುತ್ರ ಅವನು ವಿದ್ಯಾವಂತನಾಗಿಲ್ಲ, ಮತ್ತೆ ಅವನು ಧರ್ಮವನ್ನು ಆಚರಣೆ ಮಾಡ್ತಾ ಇಲ್ಲ. ಕಾಣೇನ ಚಕ್ಷು ಎಂಬ ಚಕ್ಷು ಪೀಡವೇ ಕೇವಲ. ಒಂದ್ ವೇಳೆ ಕಣ್ಣಿದ್ರೂ ಕೂಡ ಕಣ್ಣು ಕಾಣಿಸ್ಲಿಲ್ಲ ಅಂದ್ರೆ ಅದು ಕೇವಲ ದುಃಖವನ್ನು ಮಾತ್ರ ಕೊಡ್ತದೆ. ಅದೇ ರೀತಿ ಒಬ್ಬ ಮಗ ವಿದ್ವಾನನಾಗದೆ ಹೋದ್ರೆ ಅಥವಾ ಅವನು ಧರ್ಮಾಚರಣೆ ಮಾಡದೆ ಹೋದ್ರೆ ಅವನು ಕೇವಲ ದುಃಖಕ್ಕೆ ಕಾರಣ. ಅಂತಹ ಮಗ ಕೇವಲ ದುಃಖವನ್ನ ನೀಡ್ತಾನೆ. ಬೆಟರ್ ಹ್ಯಾವ್ ನೋ ಸನ್ ದೆನ್ ಹ್ಯಾವಿಂಗ್ ಸಚ್ ಎ ಸನ್, ರೈಟ್? ಮಕ್ಕಳು ಇಲ್ಲದೆ ಇರೋದು ಒಳ್ಳೇದು. ಇಂತಹ ಅಧರ್ಮಿ ದುರ್ಯೋಧನನಂತ ಅಂತ ಮಗವನ್ನ ಹುಟ್ಟಿಸೋದ್ ಬದಲಾಗಿ ಮಕ್ಕಳು ಇಲ್ಲದೆ ಇದ್ರು ಒಳ್ಳೇದು ಅಂತ ಹೇಳ್ತಾರೆ. ಸೊ ಸೊ ಮಕ್ಕಳು ಧರ್ಮಿಷ್ಠರಾಗಿದ್ರೆ ಅಂತಹ ಮನೆಯಲ್ಲಿ ಕಳೆ ಇರ್ತದೆ, ಅಂತಹ ಮನೆಯಲ್ಲಿ ಸಮೃದ್ಧಿ ಇರ್ತದೆ. ಸೊ ಅದಕ್ಕೆ ಧರ್ಮಿಷ್ಠರಾಗಬೇಕು ಮಕ್ಕಳು. ಸೊ ಇಲ್ಲಿ ಅಸುರರು ಹೇಡಿಗಳು ಓಡೋಗ್ತಾ ಇದ್ದಾರೆ. ಅವರನ್ನ ನೀವು ಹೊಡಿತಾ ಇದ್ದೀರಲ್ಲ, ನೀವು ಇನ್ನೂ ದೊಡ್ಡ ಹೇಡಿಗಳು ಅಂತ ವೃತ್ರಾಸುರ ದೇವತೆಗಳಿಗೆ ಹೇಳ್ತಾ ಇದ್ದಾನೆ. ಪ್ರಧಾನೇ ಶ್ರದ್ಧಾ ಸಾರಂ ವಾ ಕ್ಷುಲ್ಲಕ ಹೃದಿ ಅಗ್ರೇ ತಿಷ್ಠತ ಮಾತ್ರಂ ಮೇ ನಚೇ ಗ್ರಾಮ್ಯ ಸುಖೇ ಸ್ಪೃಹ. ಈಗ ವಿಜಯ ಮಾತಾಜಿ ಓದಿ, ಲಾಸ್ಟ್ ಟೈಮ್ ಅವ್ರು ಓದಿಲ್ಲ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ. ಏ ಕ್ಷುದ್ರ ದೇವತೆಗಳೇ, ನಿಮ್ಮ ಶೌರ್ಯದಲ್ಲಿ ನಿಮಗೆ ನಿಜವಾದ ಶ್ರದ್ಧೆ ಇದ್ದರೆ, ನಿಮ್ಮ ಅಂತರಾಳದಲ್ಲಿ ತಾಳ್ಮೆ ಇದ್ದರೆ, ಇಂದ್ರಿಯ ತೃಪ್ತಿಯ ಅಭಿಲಾಷೆ ನಿಮಗಿಲ್ಲದಿದ್ದರೆ ದಯವಿಟ್ಟು ಒಂದು ಕ್ಷಣ ನನ್ನೆದುರು ನಿಲ್ಲಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ನನ್ನೆದುರು ನಿಂತಿದ್ದಾರೆ. ನಿಮ್ಗೆ ನಿಜವಾಗ್ಲೂ ಶೌರ್ಯವನ್ನು ತೋರಿಸಿದ್ರೆ ನನ್ನೆದುರು ತೋರಿಸಿ. ಓಡೋಗ್ತಾ ಇರುವ ಹೇಳ ಮುಂದೆ ಏನ್ ತೋರಿಸ್ತೀರ? ನಾನು ಸಿಂಹ ನೋಡಿಲಿ. ವೃತ್ರಾಸುರನ ಕೋಲಾಹಲದ ಗರ್ಜನೆ, ಸಿಂಹ ಗರ್ಜನೆಯನ್ನು ಮಾಡ್ತಾನೆ ವೃತ್ರಾಸುರ. ಆ ಗರ್ಜನೆಯ ಶಬ್ದವನ್ನು ಕೇಳಿ ದೇವತೆಗಳೆಲ್ಲರೂ ಮೂರ್ಛಿತರಾಗ್ತಾರೆ. ಸೊ ಎಲ್ಲಾ ದೇವತೆಗಳು ಮೂರ್ಛಿತರಾಗಿ ಅವರು ಆಗ್ಬಿಡ್ತಾರೆ, ಅಂದ್ರೆ ಪ್ರಜ್ಞಾನ ಕಳ್ಕೊಂಡ್ಬಿಡ್ತಾರೆ. ಸೊ ಸಿಂಹ ಗರ್ಜನೆಯನ್ನು ಮಾಡಿದ. ಸೊ ಅವರು ತಮ್ಮ ಮಕ್ಕಳನ್ನು ಮುಚ್ಕೊಂತಾರೆ. ಇಲ್ಲಿ ನೋಡಿ ಮುಂದೆ ಬರ್ತದೆ. ಯಾ ರಣರಂಗದಲ್ಲಿ ದೇವತೆಗಳನ್ನು ತನ್ನ ಕಾಲಡಿಯಲ್ಲಿ ತುಳಿದನು. ಮದ್ದಾನೆಯು ಅರಣ್ಯದಲ್ಲಿ ಟುಳ್ಳು ಬಿದಿರುಗಳನ್ನು ತುಳಿಯುವಂತೆ, ಹುಚ್ಚಾನೆ ಅರಣ್ಯದಲ್ಲಿ ಬಿದಿರುಗಳನ್ನ, ಗಿಡ ಮರಗಳನ್ನ ಎತ್ತಿ ಬಿಸಾಕುತ್ತೆ, ಕಿತ್ತಾಕುತ್ತೆ, ಬೇರು ಸಹಿತ ಕಿತ್ತಾಕ್ತಾ ಇದೆ. ಅದೇ ರೀತಿ ವೃತ್ತರಾಸುರ ಆನೆ ಸಿಂಹ ತರ ಗರ್ಜನೆಯನ್ನು ಮಾಡಿದ. ಅದರಿಂದ ಎಲ್ಲಾ ದೇವತೆಗಳು ಮೂರ್ಛಿತರಾದ್ರು. ನಂತರ ಆನೆ ತರ ಎಲ್ಲರನ್ನ ತುಳಿತಾ ಇದ್ದ. ಈ ರೀತಿ ಯುದ್ಧ ನಡೀತಾ ಇತ್ತು. ಮರ್ದ ಪದ್ಯಾಂ, ರೈಟ್? ತನ್ನ ಪಾದಗಳಿಂದ ಸುರಸೈನ್ಯ ತುಳಿತಾ ಇದ್ದ.
ಇದನ್ನು ನೋಡಿ ವಜ್ರಧರ ಇಂದ್ರ ಮುಂದೆ ಬರ್ತಾನೆ. ವಿಲೋಕ್ಯತಂ ವಜ್ರಧರೋ ಅತ್ಯಮರ್ಷಿತಃ ಸ್ವಶತ್ರವೇ ಅವಿದ್ರವೇ ಮಹಾಪದಾಂ ಚಿಕ್ಷೇಪತಾಮಾಪತತೀಂ ಸುದುಃಸಹಾಂ ಜಗ್ರಾಹ ವಾಮೇನ ಕರೇಣ ಲೀಲಯಾ. ಓಕೆ, ಭಾನುಕುಮಾರಿ. ಹರಿಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ್. ಓದಿ. 6ನೇದಲ್ವಾ ಪ್ರಭುಜಿ? 9, ಓಕೆ. 9th. ವೃತ್ರಾಸುರನು ಸನ್ನಾಹವನ್ನು ಕಂಡು ಸ್ಮರಣೆ ತಪ್ಪಿದ ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಮಹಾ ಮಹಾಗದೆಗಳಲ್ಲಿ ಒಂದನ್ನು ಅವನಿಗೆ ಎಸೆದನು. ಅವುಗಳನ್ನು ನಿಷ್ಫಲಗೊಳಿಸುವುದು ಅತ್ಯಂತ ದುಸ್ತರ. ಆದರೆ ಆ ಗದೆಯು ಅವನೆಡೆಗೆ ಧಾವಿಸಿ ಬರುತ್ತಿದ್ದಂತೆ ವೃತ್ರಾಸುರನು ಅದನ್ನು ಲೀಲಾಜಾಲವಾಗಿ ತನ್ನ ಎಡಗೈಯಿಂದ ಹಿಡಿದನು. ಹರಿಕೃಷ್ಣ ಪ್ರಭುಜಿ ಧನ್ಯವಾದ. ಇಂದ್ರನು ಗದೆನ ಬಿಡ್ತಾನೆ. ಆ ಗದೆಯನ್ನ ವೃತ್ರಾಸುರ ಹಿಡ್ಕೊಂತಾನೆ ಎಡಗೈಯಲ್ಲಿ. ಕರೇಣ ಲೀಲೆ, ತುಂಬಾ ಸಲೀಸಾಗಿ, ತುಂಬಾ ಪರಿಶ್ರಮ ಪಡ್ಬೇಕಂತ ಇಲ್ಲ. ಆ ಒಂದು ಮಹಾ ಗದೆಯನ್ನ ಎಡಗೈಯಿಂದ ಹಿಡ್ಕೊಂಡ್ಬಿಟ್ಟ. ನಂತರ ಏನ್ ಮಾಡಿದ, ಆ ಅದೇ ಗದೆಯನ್ನ ಇಂದ್ರನ ಕಡೆ ಎಸೆದ. ಸಪೋಸ್ ಇಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ತ್ರಿಶೂಲ ಬರ್ತದೆ. ಆದ್ರೆ ಆ ಗದೆಯನ್ನ ಇಂದ್ರನ ಕಡೆ ಎಸೆದಾಗ ಆ ಗದೆ ಪ್ರಹಾರ ಐರಾವತನ ಮೇಲೆ ಆಯ್ತು. ಐರಾವತನ ತಲೆಗೆ ಬಡಿತದು. ಐರಾವತನ ತಲೆಗೆ ಬಡಿದಾಗ ಐರಾವತ 14 ಏನಂತಾರೆ ಮೀಟರ್ ಹಿಂದ್ಗಡೆ ಹೋಗಿ ಬಿತ್ತು. ರಕ್ತ ಕಾರ್ತಾ ಇತ್ತು. ಸೊ ಅಷ್ಟು ನೋವಾಯ್ತು ಅದಕ್ಕೆ. ಕೆಳಗಡೆ ಬಿದ್ದೋಯ್ತು, ಅದು ರಕ್ತ ಕಾರ್ತಾ ಇತ್ತು, ಮತ್ತೆ ಹಲ್ಲೆಲ್ಲ ಮುರಿದೋಗಿತ್ತು. ಸೊ ಇಂದ್ರನಿಗೆ ಈ ದೃಶ್ಯ ನೋಡಿ ಭಯವಾಯಿತು. ಸೊ ವೃತ್ರಾಸುರನ ಮಹಾ ಶೌರ್ಯದ ಶಕ್ತಿಯ ಒಂದು ದರ್ಶನ ಅವನಿಗೆ ಸಿಕ್ಕಿತು, ಇಂದ್ರನಿಗೆ ಸಿಕ್ಕಿತು. ಆಗ ಇಂದ್ರ ಏನ್ ಮಾಡ್ತಾನೆ, ಇಂದ್ರನ ಕೈಯಲ್ಲಿ ಅಮೃತ ಹಸ್ತ. ಆ ಅಮೃತ ಹಸ್ತದಿಂದ ಐರಾವತನಿಗೆ ಸ್ಪರ್ಶ ಮಾಡ್ತಾನೆ. ಆ ಸ್ಪರ್ಶ ಆದ ತಕ್ಷಣ ಐರಾವತನ ಗಾಯ ಎಲ್ಲ ಮಾಯ್ದು ಹೋಗ್ತದೆ. ಮತ್ತೆ ಅವನು ಪ್ರಬಲನಾಗ್ತಾನೆ. ಐರಾವತ ಎದ್ದು ನಿಲ್ತಾನೆ. ಅವನ ನೋವೆಲ್ಲ ದೂರ ಆಯ್ತು, ನಿವಾರಣೆ ಆಯ್ತು. ಸೊ ಆನೆ ಮತ್ತೆ ಇಂದ್ರ ಇಬ್ಬರು ಎದ್ದು ನಿಂತಿರ್ತಾರೆ. ಎದ್ದು ನಿಂತು ಮತ್ತೆ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ರು. ಆದ್ರೆ ಇಂದ್ರನಿಗೆ ಆತ್ಮವಿಶ್ವಾಸ ಇರಲಿಲ್ಲ. ಆತ್ಮವಿಶ್ವಾಸ ಕ್ಷೀಣಿ ಹೋಗಿತ್ತು, ಕಮ್ಮಿ ಆಗಿತ್ತು. ಸೊ ಈಗ 13ನೇ ಶ್ಲೋಕ ಕೀರ್ತಿಲದ ಮಾತಾಡಿರ್ತಾರೆ. 13th ಶ್ಲೋಕ. ಕೀರ್ತಿಲತೆ ಮತ್ತೆ ಬೇರೆ ನಾವು ಓದ್ಲಾ ಪ್ರಭು? ಯಾರದು? ವಿಜಯಗೌಡ. ಓದಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಅನುವಾದ. ಹೇ ರಾಜನೇ, ನನ್ನ ಸಹೋದರನ ಅಂತಕನಾದ ಶತ್ರು ಇಂದ್ರನು ವಜ್ರಾಯುಧವನ್ನು ಹಿಡಿದು ಯುದ್ಧಾಕಾಂಕ್ಷಿಯಾಗಿ ನಿಂತಿರುವುದನ್ನು ಮಹಾವೀರನಾದ ವೃತ್ರಾಸುರನು ನೋಡಿದನು. ಆಗ ಇಂದ್ರನು ತನ್ನ ಸಹೋದರನನ್ನು ಹೇಗೆ ಕ್ರೌರ್ಯದಿಂದ ಕೊಂದನೆಂಬುದು ವೃತ್ರಾಸುರನಿಗೆ ನೆನಪಾಯಿತು. ಇಂದ್ರನ ಪಾಪಕಾರ್ಯಗಳನ್ನು ಕುರಿತು ಯೋಚಿಸುತ್ತಾ ಶೋಕ ಸ್ಮೃತಿಗಳಿಂದ ಅವನು ಹುಚ್ಚನಾದನು. ವಿಕಟಾಟ್ಟಹಾಸದಿಂದ ಅವನು ಹೀಗೆ ನುಡಿದನು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಸೊ ವೃತ್ರಾಸುರನ ಸಹೋದರನು ಯಾರು? ಯಾರಿಗೆ ನೆನಪಿದೆ? ಇಂದ್ರನು ಕೊಂದಿರ್ತನು. ಅದೇ ಯಾರು ಅವ್ರ ವೃತ್ರಾಸುರನ ಸಹೋದರ ಯಾರು? ಯಾರಿಗೆ ನೆನಪಿದೆ? ಹಿರಣ್ಯಕಶಿಪುನ ಪ್ರಭು, ಹಿರಣ್ಯಾಕ್ಷನ. ಇಲ್ಲ ಮಾತಾಡಿ. ವಿಶ್ವರೂಪ. ವಿಶ್ವರೂಪ. ವಿಶ್ವರೂಪ ಯಾರ ಮಗ? ತ್ವಷ್ಟನ್ ಮಗ.
ತ್ವಷ್ಟನ್ ಹಾ, ತ್ವಷ್ಟನ ಮಗ. ಸೊ ತ್ವಷ್ಟನ ಮಗನಾದ ವಿಶ್ವರೂಪನನ್ನು ಇಂದ ಕೊಂದ. ಆ ಕಾರಣದಿಂದ ತ್ವಷ್ಟ ಒಂದು ಯಜ್ಞ ಮಾಡ್ತಾನೆ, ಇಂದ್ರನನ್ನ ಕೊಲ್ಲುವ ಒಬ್ಬ ಅಸುರನನ್ನು ಹುಟ್ಟಬೇಕು ಅಂತ. ಆದರೆ ಉಚ್ಚಾರಣೆಯಲ್ಲಿ ತಪ್ಪಾಯ್ತು. ಸೊ ಇಂದ್ರನಿಂದ ಕೊಲ್ಲಲ್ಪಡುವ ಅಸುರನು ಹುಟ್ಟಿದ, ಅವನೇ ವೃತ್ರಾಸುರ. Yes. ಸೊ ವೃತ್ರಾಸುರ ಅದನ್ನ ನೆನಪಿಸ್ಕೊಳ್ತಿದ್ದಾನೆ. ಈಗ ವೃತ್ರಾಸುರ ಇಂದ್ರನಿಗೆ ನುಡಿತಾನೆ. ಹ್ಮ್. ವೃತ್ರೌವಾಚ ದಿಶಾ ಭವ ಮೇ ಸಮವಿಷ್ಟತೋ ರಿಪುರ್ ಬ್ರಹ್ಮಃ ಗುರುಃ ಪ್ರಾಪ್ತಃ ಚ ದಿಷ್ಟ್ಯಾನೃಣೋऽಧ್ಯಾಃ ಅಸ್ತಮತ್ವಯ ಮಚ್ಛೂಲ ನಿರ್ಭಿನ್ನ ದೃಶದ್ ದೃಢಾಚಿರಾತ್. ಏನು ಕಾಣಿಸ್ತಿಲ್ಲ ಪ್ರಭು. ಕಾಣಿಸ್ತಾ ಇಲ್ವಾ? ಡಿಸ್ಪ್ಲೇ ಏನು ಬರ್ತಲ್ಲ ಪ್ರಭು. ಈಗ ಕಾಣಿಸ್ತಾ ಇದೆ. ಯಾಕೆ ಬರುತ್ತೆ? ಈಗ ಬಂತು. ಮತ್ತೆ ಹೋಯ್ತು. ಈಗ ಬಂತ? ಹಾ, ಓದಿ ಬಂದಿದೆ ಪ್ರಭು. ಓದಿ ಭಾನುಮಾತಾಜಿ. ಹರೇ ಕೃಷ್ಣ ಪ್ರಭು. ವೃತ್ರಾಸುರನು ನುಡಿದನು, ಬ್ರಾಹ್ಮಣನನ್ನು ಕೊಂದವನು, ತನ್ನ ಗುರುವನ್ನು ಕೊಂದವನು, ನನ್ನ ಸೋದರನನ್ನು ಕೊಂದವನು ಈಗ ಅದೃಷ್ಟವಶಾತ್ ನನ್ನ ವೈರಿಯಾಗಿ ಮುಖಾಮುಖಿಯಾಗಿ ನನ್ನೆದುರು ನಿಂತಿದ್ದಾನೆ. ಅತ್ಯಂತ ಅಧಮನೇ, ನನ್ನ ತ್ರಿಶೂಲದಿಂದ ನಿನ್ನ ಕಲ್ಲಿನಂತಹ ಹೃದಯವನ್ನು ಸೀಳಿದಾಗ ನನ್ನ ಸೋದರನ ಋಣದಿಂದ ಮುಕ್ತನಾಗುತ್ತೇನೆ. ಹರೇ ಕೃಷ್ಣ ಪ್ರಭು. ನಿಂತಿದ್ದಾರೆ ಈಗ ಕೊಲ್ಲೋದಕ್ಕೆ. ನನ್ನ ತ್ರಿಶೂಲದಿಂದ ಹ್ಮ್. ಈ ಶ್ಲೋಕದಿಂದ ಅಂತಿಮ ಶ್ಲೋಕದ ಹೆಸರನ್ನೇ ಮಾತಾಡ್ತಾರೆ. ಆದ್ರೆ ಕೆಲವೊಂದು 23ನೇ ಶ್ಲೋಕದವರೆಗೂ ಒಂದು ಕ್ಷತ್ರಿಯನ ಮಾತಾಡ್ತಾ ಇದ್ದಾರೆ. ನಂತರ ಭಕ್ತನ ಒಂದು ಭಾವ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದನ್ನು ಚೆನ್ನಾಗಿ ನೋಡೋಣ. ಓಕೆ, 15ನೇ ಯಾರಾದರೂ ಓದ್ತೀರಾ? ಎಸ್, ಪ್ರಭಾ ಮಾತಾಡಿ ಓದಿ. ಹರೇ ಕೃಷ್ಣ ಪ್ರಭುಜಿ, 15ನೇ ಶ್ಲೋಕ ಅಲ್ವಾ? ಕೇವಲ ಸ್ವರ್ಗ ಲೋಕದಲ್ಲಿ ಇರಬೇಕೆಂಬ ಕಾರಣದಿಂದ ನನ್ನ ಅಣ್ಣನನ್ನು ನೀನು ಕೊಂದೆ. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದವನು, ಪಾಪರಹಿತನಾಗಿದ್ದ, ಯೋಗ್ಯ ಬ್ರಾಹ್ಮಣನಾಗಿದ್ದ. ಅವನನ್ನು ನಿನ್ನ ಪ್ರಧಾನ ಪುರೋಹಿತನನ್ನಾಗಿ ನಿಯೋಜಿಸಿದ್ದೆ. ಅವನು ನಿನ್ನ ಗುರುವಾಗಿದ್ದ. ನಿನ್ನ ಯಜ್ಞಾಚರಣೆಯ ಕಾರ್ಯವನ್ನು ಅವನಿಗೆ ವಹಿಸಿದ್ದೆ. ಆದರೂ ಕೂಡ ಪಶುವನ್ನು ವಧಿಸುವಂತೆ ಅವನ ಮೇಲೆ ಅವನ ತಲೆಯನ್ನು ನಿನ್ನು ನಿರ್ದಾಹೀನವಾಗಿ ಚೆಂಡಾಡಿದೆ. ಹರೇ ಕೃಷ್ಣ ಪ್ರಭು, ದಂಡೋತ್ಪಣ. ಹರೇ ಕೃಷ್ಣ. ಸಾರಿ, ಮತ್ತೆ ಡಿಸ್ಕನೆಕ್ಟ್ ಆಗಿದೆ. ಅನುವಾದ ಓದಿ ಆಯ್ತಾ? ಆಯ್ತು ಪ್ರಭು. ಆಯ್ತು ಪ್ರಭುಜಿ, ಓದಿದ್ದೀನಿ. ಎಸ್. ಸೊ ಇಂದ್ರ ಸ್ವರ್ಗದ ದುರಾಸೆಯಿಂದ ತನ್ನ ಸಹೋದರನನ್ನು ಕೊಂದ ಅಂತ ವೃತ್ರಾಸುರ ಹೇಳ್ತಾ ಇದ್ದಾನೆ. ನಿನ್ನ ಗುರುವಾಗಿದ್ದ. ರೈಟ್. ಸೊ ಸೊ ನಿನ್ನ ಗುರುವಾದಂತಹ ವಿಶ್ವರೂಪನನ್ನ ನೀನು ಕೊಂದಿದ್ದೀಯಾ. ಪ್ರಾಣಿ ತರ ಕೊಂದಿದ್ದೀಯಾ ಅಂತ ಹೇಳ್ತಾರೆ. ಸತ್ತ ಮೇಲೆ ಅಗ್ನಿ ಕೂಡ ನಿನ್ನನ್ನು ಸ್ಪರ್ಶಿಸುವುದಿಲ್ಲ, ರಣ ಹದ್ದುಗಳು ಕೂಡ ನಿನ್ನ ಸ್ಪರ್ಶಿಸುವುದಿಲ್ಲ ಅಂತ ಹೇಳ್ತಾರೆ. ಓಕೆ, ಓದಿ. ಯಶೋಧ ಮಾತಾಡಿ ಓದಿ. ಕೃಷ್ಣ ಪ್ರಭುಜಿ, 17 16 ಓದುದಲ್ಲ ಪ್ರಭುಜಿ? 16 16. ಹರೇ ಕೃಷ್ಣ. ಇಂದ್ರನೇ, ನಾಚಿಕೆ, ಕರುಣೆ, ಕೀರ್ತಿ ಮತ್ತು ಸೌಭಾಗ್ಯ ಇಲ್ಲದುವುಗಳಿಂದಲೂ ನೀನು ದೂರವಾಗಿ ಇದ್ದೀ. ಈ ಸದ್ಗುಣಗಳಿಂದ ವಂಚಿತನಾಗಿರುವ ನೀನು ನಿನ್ನ ಕಾರ್ಯಕರ್ಮಗಳ ಪ್ರತಿಫಲದಿಂದಾಗಿ ನರಭಕ್ಷಕ ರಾಕ್ಷಸರಿಂದ ಕೂಡ ಖಂಡನಾರ್ಹನಾಗಿದ್ದೀಯೆ. ಈಗ ನಾನು ನಿನ್ನ ತ್ರಿಶೂಲದಿಂದ ನಿನ್ನ ದೇಹವನ್ನು ಇರಿಯುತ್ತೇನೆ. ಅಪಾರ ಯಾತನೆಯನ್ನು ಅನುಭವಿಸಿ ನೀನು
ಸತ್ತ ಮೇಲೆ ಅಗ್ನಿ ಕೂಡ ನಿನ್ನನ್ನು ಸ್ಪರ್ಶಿಸುವುದಿಲ್ಲ. ರಣಹದ್ದುಗಳು ನಿನ್ನ ದೇಹವನ್ನು ಹರಿದು ತಿನ್ನುತ್ತವೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಪ್ರಭುಜಿ ಮೀಟ್ ಆಗಿದೆ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಹಾ ಎಸ್ ಪ್ರಭು, ಇಷ್ಟೊತ್ತು ಮ್ಯೂಟ್ ಆಗಿತ್ತು ಪ್ರಭು. ಆಗ್ಲೇ ಮ್ಯೂಟ್ ಆಗಿದ್ರಿ. ಕೇಳಿಸಿಲ್ಲ, ಸ್ಕ್ರೀನ್ ಶೇರ್ ಇಲ್ಲ ಪ್ರಭು. ಓಕೆ. ಸೊ ನೆಟ್ವರ್ಕ್ ಇಶ್ಯೂ, ಇಲ್ಲಿ ತುಂಬಾ ವೀಕ್ ನೆಟ್ವರ್ಕ್ ಬರ್ತಾ ಇದೆ. ಮಳೆ ಬಂದಿದ್ದ ಕಾರಣ ಸ್ವಲ್ಪ ವೀಕ್ ನೆಟ್ವರ್ಕ್ ಇದೆ ಇಲ್ಲಿ. ಸೊ ನಾನೇನ್ ಹೇಳ್ತಿದ್ದೆ, ಅಗ್ನಿ ಸ್ಪರ್ಶವಾದಾಗ ದೇಹ ಪವಿತ್ರವಾಗ್ತದೆ. ಆದರೆ ಇಂದ್ರನ ದೇಹಕ್ಕೆ ಅಗ್ನಿ ಕೂಡ ಸ್ಪರ್ಶ ಆಗೋದಿಲ್ಲ, ರಣಹದ್ದುಗಳು ತಿನ್ನುತ್ತವೆ ಅಂತ ಹೇಳ್ತಾರೆ. ಸೊ ಅದು 16ನೇ ಶ್ಲೋಕದಲ್ಲಿ ನೋಡಿದೆ. ನಂತರ 17ನೇ ಶ್ಲೋಕದಲ್ಲಿ ಹೇಳ್ತಾರೆ, ನೀವು ದೇವತೆಗಳು ನನಗೆ ಅಟ್ಯಾಕ್ ಮಾಡಿದ್ರೆ ಅವರ ತಲೆಯನ್ನು ಭೈರವಣೆ ಮಾಡ್ತೀನಿ, ಮತ್ತೆ ಆ ಯಜ್ಞ ಆಹುತಿಯನ್ನು ನೀಡ್ತೀನಿ ಅಂತ ಹೇಳ್ತಾರೆ ವೃತ್ರಾಸುರರು. ಸೊ ಈಗ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆದರೆ ನೀವು ನನ್ನನ್ನು ಮತ್ತು ನನ್ನ ಸೈನಿಕರನ್ನು ಕೊಂದರೆ ನನಗೇನಾಗ್ತದೆ? ಇಲ್ಲಿ ತುಂಬಾ ಇಂಪಾರ್ಟೆಂಟ್ಗಳು ಶ್ಲೋಕದಿಂದ. ಓಕೆ. ಸೊ ಓಕೆ, ಭಾನುಕುಮಾರಿ ಮಾತಾಜಿ ಮತ್ತೆ ಅವರಿಗೆ ಕಾಯ್ತಿದ್ದಾರೆ. ಕೃಷ್ಣ ಪ್ರಭುಜಿ, ಎಷ್ಟನೇ ಪ್ರಭುಜಿ? ಸರಿಯಾಗಿ ಕೇಳಿಸ್ತಾ ಇಲ್ಲ ನನಗೆ. 18 ಆಯ್ತು ಪ್ರಭುಜಿ, ಗೊತ್ತಾಯ್ತು. ಮಹಾವೀರನಾದ ಇಂದ್ರನೇ, ಒಂದು ಪಕ್ಷ ಈ ಯುದ್ಧದಲ್ಲಿ ನಿನ್ನ ವಜ್ರಾಯುಧದಿಂದ ನನ್ನ ತಲೆಯನ್ನು ನೀನು ಕತ್ತರಿಸಿದರೆ ಹಾಗೂ ನನ್ನ ಸೈನಿಕರನ್ನು ಸಂಹರಿಸಿದರೆ ನರಿ ಹದ್ದುಗಳಂತಹ ಇತರ ಜೀವಿಗಳಿಗೂ ನನ್ನ ದೇಹವನ್ನು ಅರ್ಪಿಸಲು ಬಹಳ ಸಂತೋಷ ಪಡುತ್ತೇನೆ. ಹೀಗೆ ನನ್ನ ಕರ್ಮದ ಪ್ರಕ್ರಿಯೆಗಳ ಹಂಗಿನಿಂದ ಮುಕ್ತನಾಗುತ್ತೇನೆ. ನಾರದ ಮುನಿಗಳಂತಹ ಮಹಾಭಕ್ತರ ಪಾದ ಕಮಲಗಳ ಧೂಳನ್ನು ಪಡೆಯುವ ಭಾಗ್ಯ ನನ್ನದಾಗುತ್ತದೆ. ಧನ್ಯವಾದ ಪ್ರಭುಜಿ. ಸೊ ಹೇ ಇಂದ್ರ, ನೀನು ಸತ್ತರೆ ನಿನ್ನ ದೇಹವನ್ನ ಹದ್ದುಗಳು ತಿಂತವೆ. ನಿಮ್ಮ ದೇವತೆಗಳು ಸತ್ತರೆ ಆ ದೇವತೆಗಳ ತಲೆಯನ್ನು ನಾನು ಆಹುತಿಯಾಗಿ ಯಜ್ಞದಲ್ಲಿ ಅರ್ಪಣೆ ಮಾಡ್ತೀನಿ. ಒಂದು ವೇಳೆ ನಾನು ಸತ್ತರೆ ನನಗೇನಾಗ್ತದೆ? ನಾನು ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತನಾಗಿ ನನ್ನ ಪ್ರಿಯ ಗುರುಗಳಾದಂತಹ ನಾರದರ ಸಾನ್ನಿಧ್ಯವನ್ನು ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಸೊ ಇದು ಭಕ್ತನ ಒಂದು ಭಾವನೆ. ಮನಸ್ವಿನಾಂ ಪಾದರಜ ಪ್ರಪತ್ಸೆ. ಮನಸ್ವಿನಾಂ ಅಂತಂದ್ರೆ ಮಹಾಭಕ್ತರು, ವಿಶೇಷವಾಗಿ ನಾರದ ಮುನಿಗಳು. ಈ ನಾರದ ಮುನಿಗಳು ಮಾತು ಯಾಕೆ ಬರ್ತಾ ಇದೆಯಲ್ಲ ಅಂತಂದು ಅನ್ನೋದನ್ನ ಮುಂದಿನ ಅಧ್ಯಾಯದಲ್ಲಿ ಗೊತ್ತಾಗ್ತದೆ. ಯಾಕೆಂದ್ರೆ ವೃತ್ರಾಸುರ ಪೂರ್ವ ಜನ್ಮದಲ್ಲಿ ಚಿತ್ರಕೇತುವಾಗಿದ್ದ. ಚಿತ್ರಕೇತುವಿನ ಗುರುಗಳು ನಾರದರು. ಸೊ ನಾರದರನ್ನಲ್ಲಿ ಸ್ಮರಿಸ್ತಾ ಇದ್ದಾರೆ. ನಿನ್ನ ವಜ್ರಾಯುಧವನ್ನು ನನ್ನ ಮೇಲೆ ಪ್ರಯೋಗಿಸು ಅಂತ ಹೇಳ್ತಾರೆ ಈಗ. ದಯವಿಟ್ಟು ಓದಿ, ಅನುವಾದ ಓದಿ. ಹರೇ ಕೃಷ್ಣ. ನಾನು ಓದ್ಲಾ ಪ್ರಭುಜಿ? ಓಕೆ, ಸದರಮ್ಮ ಮಾತಾಡಿ ಓದಿ. ದೇವತೆಗಳ ರಾಜನೇ, ನಿನ್ನ ಶತ್ರುವಾದ ನಾನು ಎದುರಿಗೆ ನಿಂತಿರುವಾಗ ನಿನ್ನ ವಜ್ರಾಯುಧವನ್ನು ಏಕೆ ಪ್ರಯೋಗಿಸುತ್ತಿಲ್ಲ? ಜಿಪುಣನಲ್ಲಿ ಸಾಲ ಕೇಳಿದಂತೆ ನಿನ್ನ ಗದಾಪ್ರಹಾರ ಖಂಡಿತವಾಗಿಯೂ ನಿರರ್ಥಕ. ಆದರೆ ನೀನು ಹಿಡಿದಿರುವ ವಜ್ರಾಯುಧವು ವ್ಯರ್ಥವಾಗುವುದಿಲ್ಲ. ಇದರ ಬಗೆಗೆ ನಿನಗೆ ಸಂಶಯ ಬೇಡ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ವೃತ್ರಾಸುರ ಇಂದ್ರನಿಗೆ ಧೈರ್ಯ ತುಂಬ್ತಾ ಇದ್ದಾನೆ. ವಜ್ರಾಯುಧವನ್ನು ಪ್ರಯೋಗ ಮಾಡು ಅಂತ ಹೇಳ್ತಾರೆ. ಯಾಕೆಂದ್ರೆ
ಸಾಕ್ಷಾತ್ ಭಗವಂತನೇ ಕೊಟ್ಟಿರುವಂತಹ ಆಯುಧ ಅದು, ವಜ್ರಾಯುಧ. ಆ ವಜ್ರದಿಂದ ನನ್ನ ಮೇಲೆ ಪ್ರಹಾರವನ್ನು ಮಾಡು. ಸೊ ಅದರಿಂದ ನನ್ನನ್ನು ನೀನು ಕೊಲ್ಲಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ಇಂದ್ರನಿಗಿಂತಲೂ ಹೆಚ್ಚು ವಿಶ್ವಾಸ ವೃತ್ರಾಸುರನಿಗಿದೆ. ಇಂದ್ರನಿಗೆ ಭಗವಂತನ ಮಾತಿನಲ್ಲಿ ಸ್ವಲ್ಪ ಡೌಟ್ ಇತ್ತು, ಯಾಕಂದ್ರೆ ವಜ್ರವನ್ನು ತೆಗಿಲಿಲ್ಲ. ಸೊ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ವೃತ್ರಾಸುರನಿಗೆ ಎಷ್ಟು ವಿಶ್ವಾಸ ಇದೆ. ವೃತ್ರಾಸುರ ಇಂದ್ರನಿಗೆ ಧೈರ್ಯ ತುಂಬ್ತಾ ಇದ್ದಾನೆ. ವಜ್ರ ಇದೆ ನಿನ್ನ ಹತ್ರ, ಅದನ್ನು ಬಳಸು ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ವೃತ್ರಾಸುರ ಅಸುರನಲ್ಲ, ಮಹಾಭಕ್ತನೆಂದು ಇಲ್ಲಿ ತಿಳ್ಕೊಬಹುದು ನಾವು. ಯಾಕಂದ್ರೆ ಭಗವಂತನ ಮಾತಿನಲ್ಲಿ ವೃತ್ರಾಸುರನಿಗೆ ಸಂಪೂರ್ಣ ವಿಶ್ವಾಸವಿದೆ. ಓಕೆ, 20ನೇ ಶ್ಲೋಕ ಅನುವಾದ ಓದಿ. ನಾನು ಹರೇ ಕೃಷ್ಣ. ಅನಂತ ಕುಲಕರ್ಣಿ ಅವರು. ಹರೇ ಕೃಷ್ಣ ಪ್ರಭು. ಹೇ ಸ್ವರ್ಗಾಧಿಪತಿಯಾದ ಇಂದ್ರನೇ, ನೀನು ಹಿಡಿದಿರುವ ವಜ್ರಾಯುಧವು ಭಗವಾನ್ ವಿಷ್ಣುವಿನ ಪರಾಕ್ರಮದಿಂದ ಶಕ್ತಿ ಸಂಪನ್ನವಾಗಿದೆ. ದಧೀಚಿಯ ತಪೋಬಲದಿಂದ ಶಕ್ತಿಯನ್ನು ಹೊಂದಿದೆ. ವಿಷ್ಣುವಿನ ಆದೇಶದ ಪ್ರಕಾರ ನೀನು ನನ್ನನ್ನು ಕೊಲ್ಲಲು ಇಲ್ಲಿಗೆ ಬಂದಿರುವುದರಿಂದ ನಿನ್ನ ವಜ್ರಾಯುಧದ ಪ್ರಯೋಗದಿಂದ ನನಗೆ ಸಾವು ಬರುವುದರಲ್ಲಿ ಅನುಮಾನವಿಲ್ಲ. ಭಗವಾನ್ ವಿಷ್ಣುವು ನಿನ್ನ ಪಕ್ಷವನ್ನು ವಹಿಸಿದ್ದಾನೆ. ಆದುದರಿಂದ ವಿಜಯ, ಐಶ್ವರ್ಯ ಮತ್ತು ಸಕಲ ಸದ್ಗುಣಗಳು ನಿನಗೆ ದೊರೆಯುವುದು ಖಚಿತವಾಗಿದೆ. ಹರೇ ಕೃಷ್ಣ. ಸೊ ವೃತ್ತರಸು ಎಷ್ಟು ನಂಬಿಕೆ ಇದೆ ನೋಡಿ. ಸಕಲ ಐಶ್ವರ್ಯವು ನಿನಗೆ ದೊರಕುತ್ತದೆ, ಮತ್ತೆ ಆಯುಧದಿಂದ, ವಜ್ರಾಯುಧದಿಂದ ನನಗೆ ಸಾವು ಬರುವುದು ಖಚಿತ, ಅನುಮಾನವೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಕೂಡ ಇಷ್ಟು ನಂಬಿಕೆ ಇಟ್ಕೋಬೇಕು. ಚೇತನಾಬ್ರು ಹೇಳಿದ್ದಾರೆ, ಪೃಥ್ವಿತೆ ಚೇತ ನಗರದಿ ಗ್ರಾಮ ಸರ್ವತ್ರ ಪ್ರಚಾರ ಹುವೆ ಮರಣ. ಪೃಥ್ವಿಯ ಪ್ರತಿಯೊಂದು ಮೂಲೆಯಲ್ಲಿ ಭಗವಂತನ ನಾಮ ತಲುಪುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಅದು ಖಚಿತ, ಅದು ಹಾಗೇ ಆಗ್ತದೆ. ಅದರ ಮೇಲೆ ನಂಬಿಕೆ ಇರಬೇಕು. ಕೆಲವು ಶಿಷ್ಯರಿಗೆ ನಂಬಿಕೆ ಇತ್ತು, ಕೆಲವರಿಗೆ ಇರಲಿಲ್ಲ. ಸೊ ಅದೇ ಶಿಲಪ್ರಭಾದರಿಗೆ ತುಂಬಾ ನಂಬಿಕೆ ಇತ್ತು. ಅದಕ್ಕಾಗಿ ಶಿಲಪ್ರಭಾದರು ಅದನ್ನ ಸಾಬೀತುಪಡಿಸಿದರು. ಈ ಪ್ರೂವ್ಡ್ ಇಟ್. ಸೊ ಯಾರಿಗೆ ನಂಬಿಕೆ ಇದೆ, ಯಾವ ಶಿಷ್ಯನಿಗೆ ಗುರುಗಳ ಮೇಲೆ ನಂಬಿಕೆ ಇದೆ, ಅವರು ಯಶಸ್ಸನ್ನ ಪಡೆದುಕೊಳ್ತಾರೆ. ಯಾರಿಗೆ ನಂಬಿಕೆ ಇಲ್ಲ, ಅವರು ಯಶಸ್ಸನ್ನ ಪಡೆದುಕೊಳ್ಳುವುದಿಲ್ಲ. ಸೊ ಇಲ್ಲಿ ಯುದ್ಧ ನಡೀತಾ ಇದೆ ವೃತ್ರಾಸುರ ಮತ್ತೆ ಇಂದ್ರನ ಮಧ್ಯೆ. ವೃತ್ರಾಸುರ ಅಸುರ ಕುಲದಲ್ಲಿ ಹುಟ್ಟಿದವನು, ಅಸುಂತರನ್ನು ಕಾಣಿಸ್ತಾನೆ, ಆದರೆ ಭಾವನೆ ಭಕ್ತನದ್ದು. ಆದರೆ ಇಂದ್ರ ದೇವತೆ, ಭಗವಂತ ಅವರಿಗೆ ಸೇವೆಯನ್ನು ಕೊಟ್ಟಿದ್ದಾರೆ, ಆದರೆ ಮನಸ್ಸಿನಲ್ಲಿ ಅಷ್ಟು ಶ್ರದ್ಧೆ ಭಾವನೆ ಇಲ್ಲ, ಭಕ್ತಿ ಭಾವನೆ ಇಲ್ಲ. ಸೊ ಬಾಹ್ಯ ದೃಷ್ಟಿಯಿಂದ ನಾವು ಜನರನ್ನ ಏನಂತಾರೆ ಜಡ್ಜ್ ಮಾಡಬಾರ್ದು, ಇವ್ರು ಹೀಗೆ ಇವ್ರು ಹಾಗೆ ಅಂತ. ಕೆಲವರು ನೋಡೋದಕ್ಕೆ ಅಭಕ್ತರ ತರ ಕಾಣಿಸ್ತಾರೆ, ಆದ್ರೆ ಭಕ್ತರ ಭಾವನೆಯನ್ನು ಹೊಂದಿರಬಹುದು. ಉದಾಹರಣೆಗೆ ಜಡ ಭರತ. ಸೊ ಹೊರಗಡೆ ಜಡ ಅಂದ್ರೆ ಡಲ್ ಹೆಡೆಡ್, ಅನ್ಇಂಟೆಲಿಜೆಂಟ್, ಮೂರ್ಖಂತರ ಕಾಣಿಸ್ತಾ ಇದ್ದ, ಆದ್ರೆ ಒಳಗಡೆ ಮಹಾಶುದ್ಧ ಭಕ್ತನಾಗಿದ್ದ. ಸೊ ವಿ ಶುಡ್ ನಾಟ್ ಜಡ್ಜ್ ಪೀಪಲ್ ಬೈ ದರ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ಇಲ್ಲಿ ವೃತ್ತರಾಸುರ ಇಂದ್ರನಿಗೆ ಧೈರ್ಯವನ್ನು ತುಂಬಿದ. ನಾನು ಋಷಿಗಳ ಗಮ್ಯಸ್ಥಾನವನ್ನು ಪಡೆಯುತ್ತೇನೆ ಅಂತ ಮತ್ತೆ ಹೇಳ್ತಾರೆ. ಓಕೆ, ಓದಿ. ಯಾರು ಕೈ ಎತ್ತಿದ್ದೀರ ಹೊಸದಾಗಿ? ಕೀರ್ತಿಲತಾ ಮತ್ತೆ ಜೊತೆ ಓದಿ. ಹರೇ ಕೃಷ್ಣ ಪ್ರಭುಜಿ. ನಿನ್ನ ವಜ್ರಾಯುಧದ ಬಲದಿಂದ ನಾನು ಲೌಕಿಕ ಬಂಧನದಿಂದ ಮುಕ್ತನಾಗುತ್ತೇನೆ. ಈ ದೇಹವನ್ನು, ಲೌಕಿಕ ಕಾಮನೆಗಳು, ಈ ಪ್ರಪಂಚವನ್ನು ತೊರೆಯುತ್ತೇನೆ. ಭಗವಾನ್ ಸಂಕರ್ಷಣನ ಪಾದಕಮಲಗಳಲ್ಲಿ ನನ್ನ ಮನಸ್ಸನ್ನು ನೆಲೆಗೊಳಿಸುತ್ತೇನೆ. ಹಾಗೆ ಮಾಡುವುದರಿಂದ ಭಗವಾನ್ ಸಂಕರ್ಷಣನು ಹೇಳಿದಂತೆ ನಾರದ ಮುನಿಗಳಂತಹ ಮಹರ್ಷಿಗಳು ಹೊಂದಿದ ಗತಿಯನ್ನು ಪಡೆಯುತ್ತೇನೆ. ಹರೇ ಕೃಷ್ಣ. ಹಿಂದಿನ ಶ್ಲೋಕಗಳಲ್ಲಿ ನಾರದರನ್ನ ಸ್ಮರಿಸ್ತಾ ಇದ್ರು, ಈಗ ತನ್ನ ಇಷ್ಟ ದೇವನಾದ ಸಂಕರ್ಷಣನನ್ನ ಸ್ಮರಿಸುತ್ತಿದ್ದಾರೆ. ಯಥಾಹ ಸಂಕರ್ಷಣಸ್ ಸಂಕರ್ಷಣಸ್ತು ಎರಡಲ್ಲಿ ಏನು ಬರ್ತದೆ ನೋಡಿ. ಸಂಕರ್ಷಣಸ್ತಚ್ಚರಣಾರವಿಂದೇ ತ್ವದ್ವಜ್ಜರಮಹೋ ಲಲಿತ ಗ್ರಾಮ್ಯ ಪಶೋ ಗತಿಂ ಮುನೇರ್ಯಾಮಿ ಅಪವಿದ್ಧ ಲೋಕಾಹ. ಸೊ ಈ ವಜ್ರದಿಂದ ನನ್ನನ್ನು ಕೊಂದ ಮೇಲೆ ನಾನು ಸಂಕರ್ಷಣನ ಲೋಕಕ್ಕೆ ಹೋಗುತ್ತೇನೆ.
ಅದು ನನ್ನ ಗಮ್ಯಸ್ಥಾನ, ಅಲ್ಲಿಗೆ ಹೋಗ್ತೇನೆ ಅಂತ ಹೇಳ್ತಾರೆ. ಸೊ ಇಂದ್ರ ಸತ್ತ ಮೇಲೆ ಅವನ ದೇಹ ಆ, ಏನಂತಾರೆ, ಇಟ್ ವಿಲ್ ಬಿ ಹದ್ದುಗಳು ತಿಂತವೆ. ಆದರೆ ನಾನು ಸತ್ತ ಮೇಲೆ ನಾನು ವೈಕುಂಠಕ್ಕೆ ಹೋಗ್ತೇನೆ, ಸಂಕರ್ಷಣನ ಲೋಕಕ್ಕೆ ಹೋಗ್ತೇನೆ ಅಂತ ಹೇಳಿ ಹೇಳ್ತಾರೆ. ಸೊ ನಂತರ ಹೇಳ್ತಾನೆ, ಭಗವಂತನ ಭಕ್ತರಿಗೆ ಐಶ್ವರ್ಯವನ್ನು ನೀಡುವುದಿಲ್ಲ. ಭಗವಂತ ಭಕ್ತರಿಗೆ ಷಡೈಶ್ವರ್ಯಗಳನ್ನು ನೀಡುವುದಿಲ್ಲ, ಏಕೆಂದರೆ ಅದು ಅವನ ಅಂತಕ, ಹೆಮ್ಮೆ ಇತ್ಯಾದಿಗಳನ್ನು ಹೆಚ್ಚಿಸುತ್ತದೆ. ಆತಂಕ, ಹೆಮ್ಮೆ ಹೆಚ್ಚುಗಳನ್ನು ಇತ್ಯಾದಿಗಳನ್ನು ಹೆಚ್ಚಿಸುತ್ತದೆ. ಆಕ್ಚುಲಿ ಭೌತಿಕ ಐಶ್ವರ್ಯಗಳು ಸಿಕ್ಕಾಗ ಅದರಿಂದ ಏನಾಗ್ತದೆ? ಅದರಿಂದ ಏನಂತಾರೆ, ಗರ್ವ ಹೆಚ್ಚಾಗ್ತದೆ. ಐವಾಹೃತ್ಯವದಾತುಂ ವೈ ತ್ವಮ್ಮ ಕಿಂಚನ ಗೋಚರಂ ಜನ್ಮೈಶ್ವರ್ಯ ಶ್ರುತ ಶ್ರೀ ವೇದಮಾನ ಮದ ಪುಮಾನ್. ಕುಂತಿಮರಣ ಹೇಳ್ತಾರೆ, ಯಾರ ಹತ್ರ ಐಶ್ವರ್ಯಗಳಿವೆ, ವಿಶೇಷವಾಗಿ ಉನ್ನತ ಜನ್ಮ, ದುಡ್ಡು, ಮತ್ತೆ ಹೆಚ್ಚು ಪಾಂಡಿತ್ಯ, ಶ್ರೀ ಅಂದ್ರೆ ಸೌಂದರ್ಯ, ಈ ನಾಲ್ಕು ಯಾರ ಹತ್ರ ಇರ್ತದೆ ಅವರು ಮದಮತ್ತರಾಗಿರ್ತಾರೆ. ಅದಕ್ಕಾಗಿ ಶುದ್ಧ ಭಕ್ತರಿಗೆ ಭಗವಂತ ಈ ಐಶ್ವರ್ಯಗಳನ್ನು ಕೊಡುವುದಿಲ್ಲ. ಇಂದ್ರ, ನಿನಗೆ ಐಶ್ವರ್ಯ ಬೇಕಲ್ಲ, ತಗೋ ನೀನು, ಆದರೆ ನನಗೆ ಭಗವಂತನ ಸೇವೆ ಬೇಕು ಅಂತ ಹೇಳ್ತಾನೆ. ಸೊ ಭಗವಂತನ ಕರುಣೆ ಪರಿಶುದ್ಧ ಭಕ್ತರಿಗೆ ಮಾತ್ರ ಲಭ್ಯವಾಗುತ್ತದೆ. ಇದು ತುಂಬಾ ಸುಂದರವಾದ ಶ್ಲೋಕ. ತ್ರೈವರ್ಗಿಕಾ ತೈವರ್ಗಿಕಾಯಾಸ್ಯ ವಿಘಾತಮಸ್ಮತ್ ಪತಿರ್ವಿದತ್ತೆ ಪುರುಷಸ್ಯ ಶಕ್ರ ತತೋನುಮೇಯೋ ಭಗವತ್ ಪ್ರಸಾದೋ ಯೋ ದುರ್ಲಭೋ ಕಿಂಚನ ಗೋಚರೋನ್ಯೈಃ. ಹರೇ ಕೃಷ್ಣ ಪ್ರಭುಜಿ, ಓದ್ಲಿರಿ. ಎಸ್, ಸುವರ್ಣ ಮಾತಾಜಿ ಓದಿ. ಪ್ರಣಾಮಗಳು ಪ್ರಭುಜಿ. ಭಗವಂತನ ಕರುಣೆ ಪರಿಶುದ್ಧ ಭಕ್ತರಿಗೆ. 23 ಇಲ್ಲಿ ಅನುವಾದ ಮಾತ್ರ ಓದಿ. ಹೌದ್ರಿ. ದೇವೋತ್ತಮ ಪರಮ ಜೈ ಶ್ರೀಲ ಪ್ರಭುಪಾದ. ದೇವೋತ್ತಮ ಪರಮ ಪುರುಷನಾದ ನಮ್ಮ ಪ್ರಭುವು ತನ್ನ ಭಕ್ತರಿಗೆ ವ್ಯರ್ಥವಾಗಿ ಧರ್ಮ, ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳಲ್ಲಿ ಶ್ರಮಿಸುವುದನ್ನು ನಿಷೇಧಿಸುತ್ತಾನೆ. ಹೇ ಇಂದ್ರನೇ, ಇದರಿಂದಲೇ ಪ್ರಭುವು ಎಷ್ಟು ಕರುಣಾಮಯಿ ಎಂದು ನಿರ್ಧರಿಸಬಹುದು. ಪರಿಶುದ್ಧ ಭಕ್ತರಿಗೆ ಮಾತ್ರ ಇಂತಹ ಕರುಣೆಯು ಲಭ್ಯವಾಗುತ್ತದೆ, ಲೌಕಿಕ ಲಾಭಗಳನ್ನು ಬಯಸುವವರಿಗಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪರಿಶುದ್ಧ ಭಕ್ತರಿಗೆ ಭಗವಂತ ಭಕ್ತಿ ಸೇವೆಯನ್ನು ಕೊಡ್ತಾನೆ, ತನ್ನ ಸಾನ್ನಿಧ್ಯವನ್ನು ಕೊಡ್ತಾನೆ, ತನ್ನನ್ನು ತಾನೇ ಕೊಟ್ಬಿಡ್ತಾನೆ. ಆದರೆ ಮಿಶ್ರಿತ ಭಕ್ತರಿಗೆ, ದೇವತೆಗಳಿಗೆ ಐಶ್ವರ್ಯಗಳನ್ನು ಕೊಡ್ತಾನೆ, ಆದರೆ ತನ್ನನ್ನು ತಾನು ಕೊಡೋದಿಲ್ಲ. ಅದಕ್ಕೆ ವೃತ್ರಾಸುರ ಹೇಳ್ತಾನೆ, ನನಗೆ ಈ ಐಶ್ವರ್ಯಗಳು ಬೇಡ, ನನಗೆ ಇಂದ್ರನ ಪದವಿ ಬೇಡ, ನನಗೇನು ಬೇಕು? ನಿನ್ನ ಸೇವೆ ಬೇಕು, ನನಗೆ ಭಕ್ತರ ಸಂಘ ಬೇಕು ಅಂತ ಹೇಳ್ತಾರೆ. ಈಗ ಲಾಸ್ಟ್ 4 ಶ್ಲೋಕಗಳೇನಿಲ್ಲ, ತುಂಬ ಮುಖ್ಯವಾದದ್ದು, ಬಹುಮುಖ್ಯವಾದದ್ದು. ಈ 4 ಶ್ಲೋಕಗಳು ಆಕ್ಚುಲಿ ಪದೇ ಪದೇ ನಾವು ಓದ್ಬೋದು. ಇದನ್ನು ಚತುಶ್ಲೋಕಿ ಅಂತ ಕೂಡ ಕರೀತಾರೆ. ಈ 4 ಶ್ಲೋಕಗಳಲ್ಲಿ ಭಕ್ತಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೃತ್ರಾಸುರ. ಸೊ ಸಾಧ್ಯವಾದರೆ ಈ 4 ಶ್ಲೋಕಗಳನ್ನು ತಾವು ಕಂಠಸ್ಥ ಮಾಡಿ. ತುಂಬ ಸುಂದರವಾಗಿ ಇವೆ ಶ್ಲೋಕಗಳು, ಇದರಲ್ಲಿ ಕೂಡಿದಂಥ ಭಾವನೆ ಕೂಡ ಅಷ್ಟೇ ಸುಂದರವಾಗಿದೆ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ ಮನಸ್ಮರೇತಾಶು ಪತೆ ಗುಣಾಂಸ್ತೆ ಗೃಣೀತ ವಾಕ್ಕರ್ಮ ಕರೋತು ಕಾಯಃ. ಹೇ ಹರೇ, ಹೇ ಭಗವಂತ, ಹೇ ಕೃಷ್ಣ, ನಾನು, ಹೇ ಹರಿ, ತವ ಪಾದೈಕ ಮೂಲ ದಾಸಾನುದಾಸ, ನಾನು ನಿನ್ನ ದಾಸರ ದಾಸನಾಗಬೇಕು. ನಿನ್ನ ದಾಸರು ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾರೆ, ಪಾದೈಕ ಮೂಲ, ಆದರೆ ನಾನು ಅವರ ದಾಸನಾಗಬೇಕು. ಭವಿತಾಸ್ಮಿ ಭೂಯ, ಭವಿಷ್ಯದಲ್ಲಿ ನಾನು ನಿನ್ನ ಭಕ್ತರ ದಾಸನಾಗಬೇಕು. ಯಾವಾಗ ಬರ್ತದೆ ಸಮಯ ಅಂತ ಕೇಳ್ತಾ ಇದ್ದಾರೆ. ಮನಃ ಸ್ಮರೇತ್ ಆಶುಪತೆ ಗುಣಾಂಸ್ತೆ. ಹೇ ಆಶುಪತೆ, ಆಶು ಅಂತಂದ್ರೆ ಪ್ರಾಣ, ಹೇ ನನ್ನ ಪ್ರಾಣನಾಥ, ನನ್ನ ಮನಸ್ಸು ನಿನ್ನ ಸ್ಮರಣೆ ಮಾಡಬೇಕು. ಗೃಣೀತ ವಾಕ್, ನನ್ನ ಮಾತುಗಳು ನಿನ್ನ ವರ್ಣನೆಯನ್ನು ಮಾಡಬೇಕು, ನಿನ್ನ ಗುಣವನ್ನು ಹಾಡಬೇಕು. ಕರ್ಮ ಕರೋತು ಕಾಯ, ನನ್ನ ಇಂದ್ರಿಯಗಳಿಂದ ನಾನು ನಿನ್ನ ಸೇವೆಯನ್ನು ಮಾಡಬೇಕು. ಸೊ ಈ ರೀತಿ ವೃತ್ರಾಸುರರು ಭಗವಂತನ ಸೇವಾವಕಾಶಕ್ಕೆ ಅವರು ಹಂಬಲಿಸ್ತಾ ಇದ್ದಾರೆ. ಯಾವಾಗ ಸಿಗ್ತದೆ ಅಂತ ಸೇವಾವಕಾಶ, ಯಾವಾಗ ಸಿಗ್ತದೆ ಭಕ್ತರ ಸಾನ್ನಿಧ್ಯ ಅಂತ ಇಲ್ಲಿ ಬೇಡ್ಕೊತಾ ಇದ್ದಾರೆ. ಓಕೆ, ಅನುವಾದ ಇರುತ್ತೀರಾ?
ಹರೇ ಕೃಷ್ಣ ಪ್ರಭು ಓದ್ನಾ? ಓದಿ ಹರೇ ಮಾತಾಡಿ. ಕೃಷ್ಣ ಪ್ರಭು. ದೇವೋತ್ತಮ ಪರಮಪುರುಷನಾದ ನನ್ನ ಪ್ರಭುವೆ, ನಾನು ಮತ್ತೆ ನಿನ್ನ ಪಾದಕಮಲಗಳಲ್ಲಿ ಮಾತ್ರ ಆಶ್ರಯ ಪಡೆಯುವ ನಿತ್ಯ ದಾಸನಾಗುವುದು ಸಾಧ್ಯವಾದೀತೆ. ನನ್ನ ಪ್ರಾಣದ ಒಡೆಯನೆ, ನನ್ನ ಮನಸ್ಸು ಸದಾ ನಿನ್ನ ದಿವ್ಯ ಗುಣಗಳನ್ನು ಕುರಿತು ಚಿಂತಿಸುವಂತೆ, ನನ್ನ ಮಾತುಗಳು ಸದಾ ನಿನ್ನ ಗುಣಗಳನ್ನು ಕೀರ್ತಿಸುವಂತೆ, ನನ್ನ ದೇಹವು ಸದಾ ನಿನ್ನ ಪ್ರೇಮ ಸೇವೆಯಲ್ಲಿ ಮಗ್ನವಾಗಿರುವಂತೆ ನಾನು ಮತ್ತೆ ಅವರ ದಾಸನಾಗುತ್ತೇನೆಯೇ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಈ ರೀತಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಪ್ರಭುಪಾದ್ ಹೇಳ್ತಾರೆ ಇದು ಆ ಭಕ್ತಿ ಸೇವೆಯ ಒಂದು ಸಾರ ಅಂತ ಹೇಳ್ತಾರೆ. ಇಟ್ಸ್ ದ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಡಿವೋಷನಲ್ಸ್ ಲೈಫ್. ಭಕ್ತಿ ಸೇವೆಯಲ್ಲಿ ಏನ್ ಪಡಿಬೇಕು ನಾವು? ಸೇವೆ. ಸರ್ವೆಂಟ್ ಆಫ್ ದ ಸರ್ವೆಂಟ್. ಸರ್ವೆಂಟ್ ಆಫ್ ದ ಸರ್ವೆಂಟ್ ಅಷ್ಟೇ ಅಲ್ಲ, ದಾಸ ದಾಸ ದಾಸಾನುದಾಸ ಗೋಪಿ ಭರ್ತು ಪದಕಮಲೆಯೋ ದಾಸ ದಾಸಾನುದಾಸ. ಸೊ ದಾಸರ ದಾಸನಾಗಬೇಕು. ದಾಸನಾಗು ವಿಶೇಷನಾಗು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. ರೈಟ್. ಎಷ್ಟೊಂದು ಜನ್ಮಗಳು ಕಳೆದ ಮೇಲೆ ನಾವು ಮನುಷ್ಯ ದೇಹದಲ್ಲಿ ಬಂದಿದ್ದೀವಿ. ಮನುಷ್ಯ ದೇಹದಲ್ಲಿ ಬಂದ ಮೇಲೆ ನಾವೇನು ಆಗ್ಬೇಕು? ದಾಸರಾಗಬೇಕು. ಯಾರ ದಾಸರು? ಹರಿದಾಸರಾಗಬೇಕು. ಹರಿದಾಸರಷ್ಟೇ ಅಲ್ಲ, ಹರಿದಾಸರ ದಾಸರಾಗಬೇಕು. ಅಷ್ಟೇ ಅಲ್ಲ, ಹರಿದಾಸರ ದಾಸರಾಗಬೇಕು. ಕುಲಶೇಖರ ಮಹಾರಾಜ್ ಹೇಳ್ತಾರೆ, ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ. 7 ಬಾರಿ ಹೇಳ್ತಾರೆ. ರೈಟ್. ಭೃತ್ಯ 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 ಪರಿಚಾರಕ ಭೃತ್ಯ 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 7 ಸಲ ಹೇಳ್ತಾರೆ. ಅಂದ್ರೆ ಎಷ್ಟು ನಾವು ದಾಸರಾಗ್ತೀವಿ ಅಷ್ಟು ನಾವು ಪ್ರಗತಿಯನ್ನು ಮಾಡ್ತೀವಿ. ನೇರವಾಗಿ ಯಾರು ನಾನು ಹರಿದಾಸ ಅಂತ ಹೇಳ್ಕೊಂತಾರೆ, ಭಗವಂತ ಹೇಳ್ತಾನೆ ಅವ್ರು ನನ್ನ ದಾಸರೇ ಅಲ್ಲ. ಆದರೆ ಯಾರು ನಾನು ನಿನ್ನ ದಾಸನ ದಾಸ ಅಂತ ಹೇಳ್ತಾರೆ, ಅವರು ನನ್ನ ದಾಸರು ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ಒಂದು ಭಾವನೆ ತುಂಬಾ ಮುಖ್ಯವಾದದ್ದು. ಕೆಲವರು ಹೇಳ್ತಾರೆ, ಪ್ರಭುಜಿ ನಾನು ಡೈರೆಕ್ಟ್ ಕೃಷ್ಣನ್ ಸೇವೆ ಮಾಡ್ತೇನೆ. ಅದು ಓಕೆ, ಬಟ್ ಕೃಷ್ಣ ಅದನ್ನ ಮೆಚ್ಚೋದಿಲ್ಲ. ಪ್ರಭುಜಿ ನಾನು ಗುರುಗಳ ಸೇವೆ ಮಾಡ್ತೀನಿ, ವೆರಿ ಗುಡ್, ಇದು ಭಾವನೆ ಇರಬೇಕು. ಪ್ರಭುಜಿ ನಾನು ಗುರುಗಳ ಶಿಷ್ಯರ ಸೇವೆ ಮಾಡ್ತೀನಿ, ದಟ್ ಇಸ್ ವೆರಿ ವೆರಿ ಗುಡ್. ಸೊ ದಾಸನಾಗುವುದು ಅತಿ ಉತ್ತಮವಾದಂತಹ ಒಂದು ಭಾವನೆ. ಅಂಥವರ ಸೇವೆಯಿಂದ ಕೃಷ್ಣ ಮೆಚ್ತಾನೆ. ಆದರೆ ಭಗವಂತ ಕೇಳ್ಬೋದು, ನಾನು ನಿಮಗೆ ಸ್ವರ್ಗ ಮತ್ತು ಮುಕ್ತಿ ಸೇರಿದಂತೆ ಎಲ್ಲಾ ಫಲಿತಾಂಶಗಳನ್ನು ನೀಡುತ್ತೇನೆ. ಆಗ ಭಕ್ತರಾಸ ಹೇಳ್ತಾರೆ, ಬೇಡ ನನಗೆ. ನನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿರ ಪುನರ್ಭುವಂ ವಾ ಸಮಂಜಸತ್ವ ವಿರಹಯ್ಯೇ ಆಕಾಂಕ್ಷೆ. ಈ ರೀತಿ ಹೇಳ್ತಾರೆ. ಓಕೆ, ಯಶೋಧ ಮಾತಾಜಿ ಹೋಗಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಶ್ರೀಲ ಪ್ರಭುಪಾದ್. ಪರಿಶುದ್ಧ ಭಕ್ತನು ಭಗವಂತನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಮಾಡುವುದರ ಮೂಲಕ 25 ಭಾವಾರ್ಥ ಓದ್ತಾ ಇದ್ದೇನೆ ಪ್ರಭು, ಸಾರಿ. ಸಕಲ ಅವಕಾಶಗಳ ಮೂಲನಾದ ನನ್ನ ಪ್ರಭುವೆ, ನಾನು ಧ್ರುವಲೋಕದಲ್ಲಿ ಸುಖ ಅನುಭೋಗಿಸಲು ಬಯಸುವುದಿಲ್ಲ. ಸ್ವರ್ಗಲೋಕದಲ್ಲಿ ಅಥವಾ ಬ್ರಹ್ಮಲೋಕದಲ್ಲಿ ಸುಖ ಅನುಭವಿಸಲು ಬಯಸುವುದಿಲ್ಲ. ಅಥವಾ ಸಕಲ ಭೂಮಂಡಲಗಳ ಇಲ್ಲವೇ ಅದೋ ಗ್ರಹ ವ್ಯೂಹಗಳ ಪರಮಾಧಿಕಾರಿಯಾಗಲು ನಾನು ಬಯಸುವುದಿಲ್ಲ. ನಾನು ಯೋಗ ಸಿದ್ಧಿಯ ಸ್ವಾಮಿಯಾಗಲು ಬಯಸುವುದಿಲ್ಲ. ನಿನ್ನ ಪಾದಕಮಲವನ್ನು ತೊರೆಯಬೇಕಾಗಿ ಬಂದರೆ ನನಗೆ ಮೋಕ್ಷವೂ ಬೇಡ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ನನಾಕಪೃಷ್ಠಂ, ನನಗೆ ಧ್ರುವಲೋಕ ಬೇಡ. ನಾಚ ಪಾರಮೇಷ್ಠ್ಯಂ ಅಂದ್ರೆ ಬ್ರಹ್ಮಲೋಕ, ಅದನ್ನು ಬೇಡ. ನ ಸಾರ್ವಭೌಮಂ ಅಂದ್ರೆ ನನಗೆ ಭೂಮಿಯ ಒಡೆಯನಾಗೋದು ಬೇಡ. ರಸಾಧಿಪತ್ಯಂ, ರಸಾತಳದ ಅಧಿಪತ್ಯವೂ ಬೇಡ. ಯೋಗ ಸಿದ್ಧಿ, ಅಷ್ಟ ಸಿದ್ಧಿಗಳು ಬೇಡ ನನಗೆ. ಅಪುನರ್ಭವಂ, ಮೋಕ್ಷ ಕೂಡ ಬೇಡ. ಸಮಂಜಸತ್ವ ವಿರಹ್ಯ ಕಾಂಕ್ಷೆ. ಹೇ ಭಗವಂತ, ನಿನ್ನ ಪಾದಗಳನ್ನು ತೊರೆಯಬೇಕಾದ್ರೆ ಇದು ಬೇಡ ನನಗೆ, ನಿನ್ನ ಪಾದ ಸೇವೆ ಮಾತ್ರ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಪಾದ ಸೇವೆ ಇಲ್ಲದೆ ಭಕ್ತನು ಯಾವುದನ್ನು ಸ್ವೀಕರಿಸುವುದಿಲ್ಲ, ಯಾವುದೇ ವರವನ್ನು ಸ್ವೀಕರಿಸುವುದಿಲ್ಲ. ಹಿ ಓನ್ಲಿ ವಾಂಟ್ಸ್ ಸರ್ವಿಸ್ ಟು ಕೃಷ್ಣ. ಭಗವಂತನ ಸೇವೆ ಮಾತ್ರ ಬೇಕಾಗಿದೆ, ಮತ್ತೇನು ಬೇಡ ನನಗೆ ಅಂತ ಹೇಳ್ತಾನೆ. ಸೊ ಆಗ ಭಗವಂತನಿಂದ ಹೇಗೆ ವಿರಹ ಆಗ್ತಾ ಇದೆ, ಎಷ್ಟು ವಿರಹ ಆಗ್ತಾ ಇದೆ ನನಗೆ ಅಂತ ವ್ಯಕ್ತಪಡಿಸೋದಕ್ಕೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ. 3 ಉದಾಹರಣೆಗಳನ್ನು ಕೊಡ್ತಾರೆ ಇಲ್ಲಿ. 3 ಉದಾಹರಣೆಗಳು.
ಅಜಾತಪಕ್ಷಾ ಇವ ಮಾತರಂ ಖಗಾಸ್ತನ್ಯಂ ಯಥಾವತ್ಸತರಕ್ಷುಧಾರ್ಥ ಪ್ರಿಯಂ ಪ್ರಿಯೈವ ವಿಶತಂ ವಿಷಣ್ಣ ಮನೋರವಿಂದಾಕ್ಷ ದೃಕ್ಷತೆ ತ್ವಾಂ. ಫಸ್ಟ್ ಉದಾಹರಣೆ ಪಕ್ಷಿ. ಪಕ್ಷಿ ಇವ ಮಾತರಂ ಖಗಾ. ಅಜಾತ ಪಕ್ಷಿ ಅಂದ್ರೆ ನವಜಾತ ಒಂದು ಪಕ್ಷಿ, ಜಸ್ಟ್ ಮೊಟ್ಟೆಯಿಂದ ಹೊರಗಡೆ ಬಂದಿದೆ, ಕಣ್ಣು ಕೂಡ ಕಾಣಿಸ್ತಾ ಇಲ್ಲ, ಹಾರಕ್ಕೆ ಬರೋದಿಲ್ಲ. ಅದು ಗೂಡಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇರೋದು ಯಾವಾಗ ತಾಯಿ ಬರ್ತಾಳೆ. ತಾಯಿ ಬಂದದ್ದು ಗೊತ್ತಾದ ತಕ್ಷಣ ಬಾಯಿ ತೆಗೆದು ಕ್ಯಾ 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 ಅಂತ ಅದು ಕೂಗ್ತಾ ಇರ್ತದೆ, ನನಗೆ ಬೇಕು, ಊಟ ಬೇಕು, ಊಟ ಬೇಕು ಅಂತ. ಸೊ ಅದು ಪ್ರತಿ ಕ್ಷಣ ವೇಟ್ ಮಾಡ್ತಾ ಇರ್ತದೆ, ಯಾವಾಗ ಬರ್ತಾಳೆ ತಾಯಿ, ಯಾವಾಗ ಬರ್ತಾಳೆ ತಾಯಿ ಅಂತ. ಸೊ ಇದು ಉದಾಹರಣೆ, ಒಂದು ಉದಾಹರಣೆ. ಇನ್ನೊಂದು ಸ್ತನ್ಯಂ ಯಥಾವತ್ಸ ತರಕ್ಷುಧಾರ್ಥ. ವತ್ಸ ಅಂತಂದ್ರೆ ಕರು. ಸೊ ಹಸು ಹುಲ್ಲುವನ್ನು ಮೇಯೋದಿಕ್ಕೆ ಹೊರಗಡೆ ಹೋಗಿರ್ತದೆ, ಬೆಳಿಗ್ಗೆ ಹೋಗಿರ್ತದೆ, ಮತ್ತೆ ಸಾಯಂಕಾಲ ವಾಪಸ್ ಬರ್ತದೆ. ಇಡೀ ದಿನ ಕರು ಮನೆಯಲ್ಲೇ ಇರ್ತದೆ, ಅದನ್ನು ಕಟ್ಟಾಕಿರ್ತಾರೆ. ಆದರೆ ಸಂಧ್ಯಾ ಸಮಯ ಆದಾಗ ಹಸುಗಳು ವಾಪಸ್ ಬರುವಾಗ ಕರು ನೋಡ್ತದೆ, ಕರು ನೋಡಿ ಮೋ ಅಮ್ಮೋ ಅಂತ ಕೂಗ್ತದೆ. ಆಗ ಅಲ್ಲಿ ಹಸು ಕೂಡ ಕೂಗ್ತದೆ ಅಮ್ಮೋ ಅಂತ. ಅವರಿಬ್ಬರು ಪರಸ್ಪರ ಮಾತಾಡ್ತಾ ಇರ್ತಾಳೆ. ಸೊ ಹಸು ಹತ್ರ ಬಂದ ತಕ್ಷಣ ಕರು ತಕ್ಷಣ ಸ್ತನಕ್ಕೆ ಬಾಯಿ ಹಾಕಿದ್ದು ಹಾಲು ಕುಡಿಯೋಕೆ ಸ್ಟಾರ್ಟ್ ಮಾಡ್ತದೆ. ಸ್ತನ್ಯಂ ಯಥಾವತ್ ಸತರ ಕ್ಷುಧಾರ್ಥ. ಕ್ಷುಧಾರ್ಥ ಅಂದ್ರೆ ಹಸುವಾಗಿದೆ ಅದಕ್ಕೆ. ಸೊ ಹೇಗೆ ಕರು ತಾಯಿಗಾಗಿ ವೇಟ್ ಮಾಡ್ತದೆ, ಅದೇ ರೀತಿ ನಾನು ನಿನಗಾಗಿ ವೇಟ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಈ ಎರಡು ಉದಾಹರಣೆಗಳು ವೃತ್ತರಾಸುರನಿಗೆ ಹಿಡಿಸೋದಿಲ್ಲ. ಇದು ತಪ್ಪಾಯ್ತು. ಯಾಕೆಂದ್ರೆ ಇಲ್ಲಿ ಅಜಾತ ಪಕ್ಷಿ ಅಂದ್ರೆ ನವಜಾತ ಪಕ್ಷಿ ಅದು ತಾಯಿಯಿಂದ ಏನು ಬಯಸ್ತಾ ಇದೆ, ಸೇವೆಯನ್ನು ಬಯಸ್ತಾ ಇದೆ. ಇಲ್ಲಿ ಕರು ಕೂಡ ಹಸುವಿನಿಂದ ಸೇವೆ ಬಯಸ್ತಾ ಇದೆ, ಹಾಲು ಬೇಕು. ಎರಡು ಸರಿಯಲ್ಲ. ನಾವು ಭಗವಂತನಿಗೆ ಸೇವೆಯನ್ನು ಸಲ್ಲಿಸಬೇಕು. ಅದಕ್ಕೆ ಎರಡು ಉದಾಹರಣೆ ಸರಿಯಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಪ್ರಿಯಂ ಪ್ರಿಯೈವ ವಿಶತಂ ವಿಷಣ್ಣ. ಹೇಗೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಹೆಂಡತಿಯ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಅಫ್ಕೋರ್ಸ್ ಇದು ದಂಪತಿಗಳಲ್ಲಿ ಅನ್ಯೋನ್ಯ ತುಂಬಾ ಪ್ರೀತಿ ಸೇವೆ ಭಾವನೆ ಇದ್ದಾಗ ಹೆಂಡತಿ ಮನೆಯಲ್ಲಿರ್ತಾಳೆ, ಮನೆಯನ್ನೆಲ್ಲ ಚೆನ್ನಾಗಿ ಸಜ್ಜುಗೊಳಿಸಿರ್ತಾಳೆ, ಸ್ವಚ್ಛ ಮಾಡಿರ್ತಾಳೆ, ಅಡಿಗೆ ರೆಡಿ ಇರ್ತದೆ. ಗಂಡ ಕೆಲಸಕ್ಕೆ ಹೋಗಿರ್ತಾನೆ. ಸೊ ಇಡೀ ದಿನ ಪರಿಶ್ರಮ ಪಟ್ಟಿರ್ತಾನೆ, ವಾಪಸ್ ಬರೋ ಸಮಯ ಆಯಿತು, ಹೆಂಡತಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ, ಸ್ವಾದಿಷ್ಟ ಆಹಾರ, ತಂಪಾದ ಪಾನೀಯ, ನೀರು. ಸೊ ಗಂಡನಿಗೆ ಸೇವೆ ಸಲ್ಲಿಸಲು ಸಿದ್ಧರಾಗಿರ್ತಾಳೆ. ಸೊ ಇಲ್ಲಿ ಗಂಡ ಹೆಂಡತಿ ಮಧ್ಯೆ ತುಂಬಾ ಪ್ರೀತಿ, ಪ್ರೇಮ, ಅನ್ಯೋನ್ಯ ಭಾವನೆ ಇದೆ. ಸೊ ಇಲ್ಲಿ ಹೆಂಡತಿ ಗಂಡನಿಗೆ ಸೇವೆ ಮಾಡಲು ಇಚ್ಛೆ ಪಡ್ತಾ ಇದ್ದಾಳೆ. ಅದೇ ರೀತಿ, ಹೇ ಭಗವಂತ, ನಾನು ನಿನ್ನ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ, ಅದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ, ದಯವಿಟ್ಟು ನನಗೆ ನಿನ್ನ ಸೇವಾ ಅವಕಾಶವನ್ನು ಕೊಡು ಅಂತ ಹೇಳ್ತಾರೆ. ಹೆಂಡತಿ ತನ್ನ ಎಲ್ಲ ಇಂದ್ರಿಯಗಳಿಂದ ಪತಿಯನ್ನು ಸಂತೋಷಪಡಿಸಲು ಬಯಸುತ್ತಾಳೆ ಮತ್ತು ತನ್ನ ಗಂಡನ ಸೌಂದರ್ಯ, ಮಧುರವಾದ ಧ್ವನಿ, ಗುಣಗಳು, ನಡತೆ ಮತ್ತು ಹಾಸ್ಯದಿಂದ ತನಗೆ ಸಂತೋಷವನ್ನು ಬಯಸುತ್ತಾಳೆ. ವೃತ್ರಾಸುರನು ಭಗವಂತನ ಸೇವೆಯನ್ನು ಬಯಸಿದನು ಮತ್ತು ಭಗವಂತನಿಂದ ತೃಪ್ತಿ ಹೊಂದಲು ಬಯಸಿದನು. ಸೊ ಹಿ ಟ್ರೈ ಟು ಪ್ಲೀಸ್ ದ ಲಾರ್ಡ್. ಭಗವಂತನಿಗೆ ಸೇವೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದಾನೆ. ಇದು ವೃತ್ರಾಸುರನ ಭಾವನೆ, ಅಷ್ಟು ವಿರಹ ಆಗಿದೆ. ಆಕ್ಚುಲಿ ಈಗಿನ ಕಾಲದಲ್ಲಿ ವಾಟ್ಸ್ಆ್ಯಪ್ ಕಮ್ಯುನಿಕೇಶನ್ ಅದೆಲ್ಲ ತಕ್ಷಣ ಕಮ್ಯುನಿಕೇಶನ್ ಆಗ್ತದೆ ಗಂಡ ಹೆಂಡತಿ ಮಧ್ಯೆ, ಅಥವಾ ಮಕ್ಕಳು, ತಂದೆ ತಾಯಿ ಮಕ್ಕಳ ಮಧ್ಯೆ, ಫ್ರೆಂಡ್ಸ್ ಮಧ್ಯೆ. ಅದು ಹಿಂದಿನ ಕಾಲದಲ್ಲಿ ಅದೇನೂ ಇರಲಿಲ್ಲ. ಯಾರಾದ್ರೂ ಬೇರೆ ಊರಿಗೆ ಹೋಗಿದ್ರೆ ಅವ್ರು ವಾಪಸ್ ಬಂದ್ಮೇಲೆ ಸುದ್ದಿ ಗೊತ್ತಾಗೋದು. ಅಥವಾ ಕೆಲವು ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಫೋನ್ ಇರಲಿಲ್ಲ, ಇಮೇಲ್ ಇರಲಿಲ್ಲ, ಪತ್ರ ಮೂಲಕ ಮಾತ್ರ. ಇವತ್ತು ಪತ್ರ ಬರೆದ್ರೆ ಒಂದು ವಾರದ ನಂತರ ತಲುಪುತ್ತೆ, ಮತ್ತೆ ರಿಪ್ಲೈ ಬರೋದಕ್ಕೆ ಇನ್ನೊಂದು ವಾರ ಆಗ್ತದೆ. ಸೊ ಟೈಮ್ ತಗೊಂತದೆ. ಸೊ ಆ ಒಂದು ಸಮಯ ಏನಿದೆ, ಆ ಸಮಯದಲ್ಲಿ ತುಂಬಾ ವಿರಹದ ಅನುಭವ ಆಗ್ತದೆ, ಗಂಡ ಹೆಂಡತಿ ಮಧ್ಯೆ ಅಥವಾ ತಂದೆ ತಾಯಿ ಮಕ್ಕಳ ಮಧ್ಯೆ. ಸೊ ಅಂತಹ ವಿರಹ, ವೃತ್ರಾಸುರನು ಅಂಥದೇ ವಿರಹವನ್ನು ಅನುಭವಿಸ್ತಾ ಇದ್ದಾನೆ. ಯಾವಾಗ ನಿನ್ನ ಸೇವಾವಕಾಶ ಸಿಗ್ತದೆ ಹೇ ಭಗವಂತ ಬೇಡ್ಕೊಂತ ಇದ್ದಾನೆ. ಓಕೆ, 26ನೇ ಶ್ಲೋಕದ ಅನುವಾದ ಓದಿ. ಭಗವತಿ ಹರಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅರವಿಂದಾಕ್ಷನಾದ ಪ್ರಭುವೆ, ರೆಕ್ಕೆ ಮೋಡದ ಮರಿ ಹಕ್ಕಿಗಳು ಕುಟುಕು ನೀಡುವ ತಾಯಿ ಹಕ್ಕಿಯ ಬರುವಿಕೆಯನ್ನೇ ಸದಾ ನಿರೀಕ್ಷಿಸುವಂತೆ
ತಾಯಂದಿರ ಬಳಿಗೆ ಹೋಗಿ ಹಾಲು ಕುಡಿಯಲು ಹಾಲು ಕರೆಯುವ ಸಮಯಕ್ಕಾಗಿ ಹಗ್ಗದಲ್ಲಿ ಕಟ್ಟಿ ಹಾಕಿದ ಕರುಗಳು ಚಡಪಡಿಸುವಂತೆ ಅಥವಾ ಮನೆಯಿಂದ ದೂರದಲ್ಲಿರುವ ಪತಿಯು ಎಂದು ಬಂದು ತನ್ನ ಸರ್ವಾಭಿಷ್ಟಗಳನ್ನು ಸರ್ವಾಭಿಷ್ಟಗಳನ್ನು ಈಡೇರಿಸುವವನು ಎಂದು ಸದಾ ಕಾತುರದಿಂದ ಕಾಯುವ ವಿಷಣ್ಣ ಪತ್ನಿಯಂತೆ ನಾನು ನಿನಗೆ ನೇರ ಸೇವೆಯನ್ನು ಸಲ್ಲಿಸುವ ಅವಕಾಶಕ್ಕಾಗಿ ಸದಾ ಪರಿತಪಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ 4ನೇ ಶ್ಲೋಕ, ಅಂತಿಮ ಶ್ಲೋಕದಲ್ಲಿ ಇನ್ನಿಷ್ಟು ತೀವ್ರವಾದ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಮಮೋತ್ತಮ ಶ್ಲೋಕ ಜನೇಶು ಸಖ್ಯಂ ಸಂಸಾರ ಚಕ್ರೇ ಭ್ರಮತಸ್ವ ಕರ್ಮಭಿ ತನ್ಮಾಯಾತ್ಮಾತ್ಮಜದಾರ ಗೇಹೇಶು ಆಸಕ್ತ ಚಿತ್ತಸ್ಯ ನನಾಥ ಭೂಯಾತ್. ಇಲ್ಲಿ ಹೇಳ್ತಾರೆ, ಮಮ ಉತ್ತಮ ಶ್ಲೋಕ ಜನೇಶು ಸಖ್ಯಂ. ಉತ್ತಮ ಶ್ಲೋಕ ಅಂದ್ರೆ ಭಗವಂತ ಇನ್ನೊಂದು ಹೆಸರು. ಜನೇಶು ಸಖ್ಯಂ, ನನಗೆ ಅವರ ಸ್ನೇಹ ಬೇಕು, ಸಖ್ಯಂ ಫ್ರೆಂಡ್ಶಿಪ್ ಬೇಕು. ಯಾಕಂದ್ರೆ ನಾನು ಸಂಸಾರ ಚಕ್ರೇ ಭ್ರಮತಃ ಸ್ವರ್ಕರ್ಮವಿ, ನನ್ನ ಕರ್ಮದ ಪ್ರಭಾವದಿಂದ ನಾನು ಸಂಸಾರ ಚಕ್ರದಲ್ಲಿ ಸುತ್ತುತ್ತೇನೆ. ತನ್ಮಾಯ, ನಿನ್ನ ಮಾಯೆಯಿಂದ, ಆತ್ಮ ನನ್ನ ದೇಹ, ಆತ್ಮಜ ನನ್ನ ಮಕ್ಕಳು, ದಾರ ನನ್ನ ಹೆಂಡತಿ, ಗೇಹ ನನ್ನ ಮನೆ, ತನ್ಮಾಯಾತ್ಮಾತ್ಮಜ ದಾರ ಗೇಹೇಶು ಆಸಕ್ತ ಚಿತ್ತಸ್ಯ, ಇದರ ಮೇಲೆ ಆಸಕ್ತಿಯನ್ನು ಹೊಂದಿದ್ದೇನೆ. ನಾಥ, ಬೇಡ ನನಗೆ ಆಸಕ್ತಿ. ಯಾರ ಮೇಲೆ? ಭೌತಿಕ ಆಕರ್ಷಣೆ ಏನಿದೆ, ನನ್ನ ದೇಹ, ಹೆಂಡತಿ, ಮಕ್ಕಳು, ಮನೆ ಮೇಲೆ ಅದರ ಆಸಕ್ತಿ, ಈ ಸಂಸಾರ ಚಕ್ರಕ್ಕೆ ಆಸಕ್ತಿಯ ಕಾರಣ. ಈ ಆಸಕ್ತಿ ನನಗೆ ಬೇಡ. ನನಗೇನ್ ಬೇಕು? ನಿನ್ನ ಭಕ್ತರ ಸಂಘ ಬೇಕು ಅಂತ ಇಲ್ಲಿ ಕಳಕಳಿಯಿಂದ ಬೇಡ್ಕೊಂತ ಇದ್ದಾರೆ. ಓಕೆ, ಅನುವಾದವನ್ನು ಓದ್ತೀರಾ? ಓಕೆ, ಹರೇ ಕೃಷ್ಣ ನಾಗರತ್ನ ಪ್ರಭುಜಿ. ನಾಗರತ್ನ ಮಾತಾಡಿ. ನನ್ನ ಸ್ವಾಮಿಯೇ, ಕಾಮ್ಯ ಕರ್ಮಗಳ ಪರಿಣಾಮದಿಂದಾಗಿ ಈ ಲೌಕಿಕ ಪ್ರಪಂಚದಾದ್ಯಂತ ನಾನು ಅಲೆಯುತ್ತಿದ್ದೇನೆ. ಆದುದರಿಂದ ಪುಣ್ಯವಂತರಾದ ಮತ್ತು ವಿದ್ವಾಂಸರಾದ ನಿನ್ನ ಭಕ್ತರ ಸಂಘದಲ್ಲಿ ಸತ್ಯವನ್ನು ಮಾತ್ರ ನಾನು ಬೇಡುತ್ತಿದ್ದೇನೆ. ನನ್ನ ದೇಹ, ಪತ್ನಿ, ಮಕ್ಕಳು ಮತ್ತು ಮನೆ ಇವುಗಳ ವಿಷಯದಲ್ಲಿರುವ ನನ್ನ ವ್ಯಾಮೋಹವು ನಿನ್ನ ಬಹಿರಂಗ ಶಕ್ತಿಯ ಮಾಯೆಯಿಂದ ಮುಂದುವರಿಯುತ್ತಿದೆ. ಆದರೆ ನಾನು ಇನ್ನು ಮುಂದೆ ಅವುಗಳಿಗೆ ಅಂಟಿಕೊಂಡಿರಲು ಬಯಸುವುದಿಲ್ಲ. ನನ್ನ ಮನಸ್ಸು, ನನ್ನ ಪ್ರಜ್ಞೆ ಮತ್ತು ನನ್ನಲ್ಲಿರುವ ಪ್ರತಿಯೊಂದು ನಿನಗೆ ಮಾತ್ರ ಸಂಲಗ್ನವಾಗಿರಲಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಈ ರೀತಿ ಕಳಕಳಿಯಿಂದ ಬೇಡ್ಕೊಂತ ಇದ್ದಾರೆ. ಸೊ ಈ ರೀತಿ ಬೇಡ್ಕೊಂಡ ಮೇಲೆ ಇಂದ್ರನಿಗೆ ಆಶ್ಚರ್ಯ ಆಯ್ತು, ಏನೇನು ಇವನ ಅಸುರನ ಭಕ್ತನ ಅನ್ನೋದು. ಸೊ ಆಶ್ಚರ್ಯವಾಯ್ತು. ಆಗ ವೃತ್ತರಾಸುರ ಹೇಳ್ತಾನೆ, ಯುದ್ಧ ಮಾಡು ಅಂತ. ಮತ್ತೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಸೊ ಆಗ ವೃತ್ತರಾಸುರ ಅಸುರ ದೇವತೆ ಸೇನೆಯನ್ನ ಚೂರು ಚೂರು ಮಾಡ್ತಾ ಇದ್ದ, ನಾಶ ಮಾಡ್ತಾ ಇದ್ದ. ಆಗ ಇಂದ್ರ ಕೈಗಳನ್ನ ಕತ್ತರಿಸ್ತಾನೆ, ವೃತ್ತರಾಸುರನ ಕೈಗಳನ್ನ. ಆಗ ವೃತ್ತರಾಸುರ ಸಮಾಧಿಯಲ್ಲಿ ಮಲ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಇಂದ್ರನ ನುಂಗಿ ಬಿಡ್ತಾನೆ. ನುಂಗಿ ಹೊಟ್ಟೆಯಲ್ಲಿ ಇಟ್ಕೊಂತಾನೆ, ಸಮಾಧಿಯಲ್ಲಿ ಮಲ್ಕೊಂಡ್ಬಿಡ್ತಾನೆ. ಇಂದ್ರ ವೃತ್ತರಾಸನ ಹೊಟ್ಟೆಯನ್ನು ಸೀಳಿ ಹೊರಗಡೆ ಬಂದು ಸಮಾಧಿಯಲ್ಲಿ ಇದ್ದ ವೃತ್ತರಾಸುರನ ಕುತ್ತಿಗೆಯನ್ನು ಕತ್ತರಿಸ್ತಾನೆ. 1 ವರ್ಷ ಬೇಕಾಯ್ತು ಕತ್ತರಿಸೋದಕ್ಕೆ. ಆದರೆ ವೃತ್ತರಾಸುರನ ಆತ್ಮ ಭಗವಂತನ ಹತ್ರ ಹೋಯ್ತು, ವೈಕುಂಠಕ್ಕೆ ಹೋಯ್ತು. ಇಂದ್ರನ ಪತಿಯನ್ನು ಪಡ್ಕೊಂಡ್ಬಿಟ್ಟ. ಆದರೆ ಮತ್ತೆ ಬ್ರಹ್ಮಹತ್ಯೆ ಪಾಪ ತಟ್ಟಿತು. ಸೊ ಆ ಬ್ರಹ್ಮಹತ್ಯೆ ಪಾಪದ ಒಂದು ಪಿಶಾಚಿ ಹಿಂಬಾಲಿಸ್ತಾ ಇತ್ತು. ಸೊ ಆ ಒಂದು ಕಥೆಯನ್ನ ನಾವು ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಕೇಳೋಣ. ಸೊ ಸಾಮಾನ್ಯವಾಗಿ ನಾನು 8:30ವರೆಗೂ ಕ್ಲಾಸ್ ತಗೊಂತೀನಿ, ಆದರೆ ನಂದು ರೈಲ್ವೆ ಸ್ಟೇಷನ್ ಹೋಗ್ಬೇಕು, ಅದಕ್ಕಾಗಿ ಬೇಗನೆ ಮುಗಿಸ್ತಾ ಇದ್ದೇನೆ. ಓಕೆ, ಸೊ ಎನಿ ಕ್ವಶನ್ಸ್ ಎನಿಬಡಿ? ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೆ ತಗೋಬಹುದು. ಪ್ರಭುಜಿ, ಚಿತ್ರಸೇನ ಈ ವೃತ್ತಾಸರಾಗಿ ಹುಟ್ಟಿದ್ದ? ಚಿತ್ರಕೇತು ಮಹಾರಾಜರು. ಚಿತ್ರಕೇತು. ಚಿತ್ರಕೇತು. ಹಾ,
ಅವರಿಗೆ ನೆಕ್ಸ್ಟ್ ಆ ಕತೆ ಸ್ಟಾರ್ಟ್ ಆಗ್ತದೆ. ಅವರಿಗೆ ಶಾಪ ಸಿಕ್ಕಿತ್ತು. ಪಾರ್ವತಿ ದೇವಿ ಶಾಪ ಕೊಟ್ಟಿರ್ತಾಳೆ, ನೀನು ಅಸುರ ಕುಲದಲ್ಲಿ ಹುಟ್ಟಿ ಬಾ ಅಂತ. ಸೊ ಅದಕ್ಕೆ ಚಿತ್ರಕೇತು ರಾಜ ಅಸುರನಾಗಿ ಹುಟ್ಟುತ್ತಾನೆ. ಪೂರ್ವ ಜನ್ಮದ ಈ ಕತೆ ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ. ಪೂರ್ವ ಜನ್ಮದ ಇದು ಸ್ಮರಣೆ ಇದ್ದಿತ್ತು ಅನ್ಸುತ್ತೆ ಅಲ್ವಾ ವೃತ್ತಾಸುರನಿಗೆ? ಇತ್ತು ಇತ್ತು. ಪೂರ್ವಜನ್ಮ ಸ್ಮರಣೆ ಇದೆ. ಅದಕ್ಕಾಗಿ ನಾರದರನ್ನ ಸ್ಮರಿಸ್ತಾ ಇದ್ದಾರೆ, ಸಂಕರ್ಷಣನ ಸ್ಮರಿಸ್ತಾ ಇದ್ದಾರೆ. ಶಾಪ ಸಿಕ್ಕಿದ್ದು ಅವರಿಗೆ ಗೊತ್ತು. ಧನ್ಯವಾದ. ಎಸ್. Kirtan, you have two questions. You can ask Mataji. Yes, Shanti Mataji. ಪ್ರಭು, ಈಗ ವೃತ್ತಾಸುರನಿಗೂ ಮತ್ತು ಚಿತ್ರಕೇತು ಮಹಾರಾಜಿಗೂ ಏನಾದ್ರೂ ಸಂಬಂಧ ಇದೆಯಾ ಪ್ರಭುಜಿ? ಅದೇ ಹೇಳ್ತಾ ಇದ್ದೇನಲ್ಲ, ಅವರು ಒಬ್ಬರೇ. ಇಬ್ರು ಒಬ್ಬರೇ. ಚಿತ್ರಕೇತು ಮಹಾರಾಜನೇ ವೃತ್ತರಾಸುರನಾಗಿ ಹುಟ್ಟಿದ. ಚಿತ್ರಕೇತು ಮಹಾರಾಜ ಶಾಪ ಸಿಕ್ಕ ಮೇಲೆ ವೃತ್ತರಾಸುರರಾಗಿ ಹುಟ್ಟಿದ್ರು. ಇಬ್ರು ಒಬ್ಬರೇ ಪರ್ಸನಾಲಿಟಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಮಾತಾಜಿ. ಪ್ರಭುಜಿ, 25th ಶ್ಲೋಕದಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ನೀವು ಸಕಲ ಅವಕಾಶಗಳಿಗೆ ಮೂಲ ಅಂತ. ಸೊ ಅದ್ರ ಅರ್ಥ ಏನು ಪ್ರಭುಜಿ? 25th ಶ್ಲೋಕನ ಒಂದು ನಿಮಿಷ ಓಪನ್ ಮಾಡ್ತೀನಿ. ನನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮರಸಾದ್. ಸೊ ಪ್ರಭುಪಾದ್ ಇಸ್ ಟೆಲ್ಲಿಂಗ್ ಯು ಆರ್ ಸೋರ್ಸ್ ಆಫ್ ಆಲ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಯು ಆರ್ ದ ಸೋರ್ಸ್ ಆಫ್ ಆಲ್. ಅಂದ್ರೆ ನೀನು ಎಲ್ಲಾ ವರಗಳನ್ನು ಕೊಡುವನು, ಯಾರಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡುವ ಒಂದು ಸಾಮರ್ಥ್ಯ ನಿನಗಿದೆ ಅಂತ ಒಂದು ತತ್ವ ಇದು. ಸೊ ಯು ಆರ್ ದ ಸೋರ್ಸ್ ಆಫ್ ಆಲ್ ಆಪರ್ಚುನಿಟೀಸ್, ಬಟ್ ಐ ಡು ನಾಟ್ ಡಿಸೈರ್ ಎನಿಥಿಂಗ್. ನನಗೇನು ಬೇಡ. ನೀವು ಒಬ್ಬನಿಗೆ ಧ್ರುವಲೋಕವನ್ನು ಕೊಡ್ಬೋದು, ಬ್ರಹ್ಮಲೋಕವನ್ನು ಕೊಡಬಹುದು, ಈ ಭೂಮಿಯನ್ನು ಕೊಡಬಹುದು, ರಸಾತುಲದ ರಾಜನಾಗಿ ಮಾಡಬಹುದು. ಈಗ ಬಲಿ ಮಹಾರಾಜರಿಗೆ ರಸಾತುಲದ ರಾಜನಾಗಿ ಮಾಡಿದ್ದೀರಾ, ಅಥವಾ ಋತು ಮಹಾರಾಜರಿಗೆ ಭೂಮಿಯ ಒಡೆಯನಾಗಿ ಮಾಡಿದ್ದೀರಾ. ನನಗೇನು ಬೇಡ. ಮೋಕ್ಷ ಕೂಡ ಬೇಡ ನನಗೆ. ಎಲ್ಲವನ್ನು ಕೊಡ್ಬೋದು ನೀವು, ಆದರೆ ನನಗೇನು ಬೇಡ. ನನಗೇನು ಬೇಕು ಎಂಬ ಸೇವೆ ಬೇಕು ಅಷ್ಟೇ. ನೀವು ಭಕ್ತಿ ಸೇವೆ ಮಾತ್ರ ಬೇಕು. ಸೊ ದಟ್ Prabhupada is adding in this translation. ಇನ್ನೊಂದು ಪ್ರಶ್ನೆ. ಸಮಂಜಸತ್ವ ಅಂತಂದ್ರೆ ಸೋರ್ಸ್ ಆಫ್ ಆಲ್ ಆಪರ್ಚುನಿಟೀಸ್ ಅಂತ Prabhupada ಹೇಳ್ತಾರೆ ಇಲ್ಲಿ. ಎಸ್ ಮಾತಾಡಿ, ಕೇಳಿ. ಪ್ರಭುಜಿ, ಈಗ ವೃತ್ರಾಸುರ ಅಸುರ ದೇಹದಲ್ಲಿ ಇದ್ರೂನು ಅವ್ರಿಗೆ ಕಾನ್ಶಿಯಸ್ನೆಸ್ ಮತ್ತೆ ಪ್ಯೂರ್ ಡ್ಯೂಟಿ ಇತ್ತು. ಸೊ ಈಗ ನಮ್ಮಲ್ಲೂ ಎಷ್ಟೊಂದು ಅಸುರ ಗುಣಗಳಿದೆ, ಬಟ್ ನಾವೆಷ್ಟು ಕವರ್ಡ್ ಆಗಿದ್ದೀವಿ. ಸೊ ಹೇಗೆ ಪ್ರಭುಜಿ? ಲೈಕ್ ಇಟ್ಸ್ ಲೈಕ್ ವೆರಿ ಕಾಂಟ್ರಡಿಕ್ಟರಿ ಕೈಂಡ್. ಅಂದ್ರೆ ವೃತ್ರಾಸುರ ಇಸ್ ಅಬೌವ್ ದ ಬಾಡಿಲಿ ಕಾನ್ಶಿಯಸ್ನೆಸ್ ಕಂಪ್ಲೀಟ್ಲಿ. ನಾವು ಸುಲಭ ಕವರ್ಡ್ ಆಗಿ ಹೋಗ್ತೀವಲ್ಲ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಓವರ್ಕಮ್ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? Vritrasura was beyond bodily consciousness, but Indra was bodily conscious. And ನಮ್ಮ ಸ್ಥಿತಿ ಏನಿದೆ ಅದು ಇಂದ್ರನ ತರ ಇದೆ. ಸಾಮಾನ್ಯ ಪ್ರಾಕ್ಟೀಸಿಂಗ್ ಡಿವೋಟೀಸ್ ಅದೇನಿದೆ, ಸ್ವಲ್ಪ ಭಕ್ತಿ ಸೇವೆ ಮಾಡೋ ಇಚ್ಛೆ ಕೂಡ ಇದೆ, ಆದರೆ ಏನಂತ ಎಂಜಾಯ್ಮೆಂಟ್ ಡಿಸೈರ್ ಕೂಡ ಇದೆ, ಭೋಗಿಸುವ ಇಚ್ಛೆ ಕೂಡ ಇದೆ, ಸೇವೆ ಮಾಡೋ ಇಚ್ಛೆ ಕೂಡ ಇದೆ. ಅದು ದೇವತೆಗಳ ಒಂದು ಪೊಸಿಷನ್. ವೃತ್ರಾಸುರನಿಗೆ ಎಂಜಾಯ್ ಮಾಡೋ ಟೆಂಡೆನ್ಸಿ ಏನೂ ಇಲ್ಲ, ಕೇವಲ ಭಗವಂತನ ಸೇವೆ ಮಾಡಬೇಕು. ಆದರೆ ಏನೋ ಭಗವಂತನ ಇಚ್ಛೆಯಿಂದ ನನಗೆ ಅಸುರನ ದೇಹ ಸಿಕ್ಕಿದೆ, ಇದ್ರೆ ಈ ಅಸುರನ ದೇಹದಲ್ಲಿ ಇದ್ಕೊಂಡು ನಾನು ಸೇವೆ ಮಾಡ್ತೀನಿ. ಎಂತ ಸೇವೆ ಅದು? ಭಗವಂತ ಹೇಳ್ತೀನಿ ಯುದ್ಧ ಮಾಡು ಅಂತ, ಯುದ್ಧ ಮಾಡ್ತೀನಿ. ಯುದ್ಧದಲ್ಲಿ ಸತ್ತೋದ್ರೆ ನಾನು ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ತೀನಿ. ಸೊ ವೃತ್ರಾಸುರನ ಮನಸ್ಸಲ್ಲಿ ಯಾವುದೇ ಭೌತಿಕ ಆಸೆ ಇಲ್ವೇ ಇಲ್ಲ. ರೈಟ್? ಹೊರಗಡೆ ಅಸುರನ ತರ ಕಾಣಿಸ್ತಾನೆ, ತುಂಬಾ ಭಯಂಕರವಾಗಿ ಕಾಣಿಸ್ತಾನೆ, ಅದರ ಮನಸ್ಸಲ್ಲಿ ಯಾವುದೇ ಸ್ವಾರ್ಥ ಇಚ್ಛೆ ಇಲ್ಲವೇ ಇಲ್ಲ. ಈಸ್ ಎ ಪ್ಯೂರ್ ಡ್ಯೂಟಿ. ಆದರೆ ಇಂದ್ರನ ಮನಸ್ಸಲ್ಲಿ ಭಯವಿದೆ. ನಾನು ಸ್ವರ್ಗವನ್ನು ಕಳ್ಕೊಂಡ್ಬಿಡ್ತೇನೆ, ನನ್ನ ಅಧಿಪತ್ಯ ಕಳೆದೋಗ್ತದೆ, ಐಶ್ವರ್ಯನ ಕಳ್ಕೊಂಡ್ಬಿಡ್ತಾನೆ. ಸೊ ಈ ರೀತಿ ಅವನಲ್ಲಿ ಭಯ ಇದೆ, ಯಾಕೆಂದ್ರೆ ಆಸಕ್ತಿ ಇದೆ. ಆದ್ರೆ ವೃತ್ರಾಸುರನ ಮನಸ್ಸಲ್ಲಿ ಯಾವುದೇ ಭೌತಿಕ ಆಸಕ್ತಿ ಇಲ್ಲ, ಭೌತಿಕ ಐಡೆಂಟಿಫಿಕೇಶನ್ ಕೂಡ ಇಲ್ಲ.
ನಾನು ಭಗವಂತನ ದಾಸ ಅನ್ನೋ ಒಂದು ಭಾವನೆ ವೃತ್ತಾಸುರಲ್ಲಿದೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ನಮ್ಮಲ್ಲಿ ಕೂಡ ಎರಡು ಭಾವನೆಗಳಿರ್ತವೆ, ಸ್ವಲ್ಪ ಎಂಜಾಯಿಂಗ್ ಟೆಂಡೆನ್ಸಿ, ಸ್ವಲ್ಪ ಸರ್ವಿಂಗ್ ಟೆಂಡೆನ್ಸಿ. ಸರ್ವಿಂಗ್ ಟೆಂಡೆನ್ಸಿನ ಜಾಸ್ತಿ ಮಾಡ್ಕೋಬೇಕು, ಸೇವೆ ಜಾಸ್ತಿ ಮಾಡಬೇಕು, ಆಗ ಎಂಜಾಯಿಂಗ್ ಟೆಂಡೆನ್ಸಿ ಕಡಿಮೆ ಆಗ್ತಾ ಹೋಗ್ತದೆ. ರೈಟ್, ಮತ್ತೆ ಸರ್ವಿಸ್ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು. ಮತ್ತೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನ ಭಗವಂತನಿಗಾಗಿ ಮಾಡಬೇಕು, ಸ್ವಾರ್ಥಕ್ಕಾಗಿ ಮಾಡಬಾರ್ದು. ಆ ರೀತಿ ಮಾಡ್ತಾ 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 ಸೇವಾ ಭಾವನೆ ಬೆಳೀತದೆ, ಮತ್ತೆ ಏನಂತಾರೆ ಎಂಜಾಯಿಂಗ್ ಟೆಂಡೆನ್ಸಿ ಅದು ನಾಶ ಆಗ್ತದೆ. ಸೊ ದಟ್ ಹ್ಯಾಸ್ ಟು ಬಿ ಕಲ್ಟಿವೇಟೆಡ್. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಏನೇ ತಿಂದ್ರು ಫಸ್ಟ್ ಭಗವಂತನ ಅರ್ಪಣೆ ಮಾಡಿ ತಿನ್ಬೇಕು. ಏನೇ ಕಾರ್ಯ ಮಾಡಿದ್ರು ಅದು ಗುರುಗಳ ಏನಂತಾರೆ, ಇಟ್ ಶುಡ್ ಬಿ ಪ್ಲೀಸಿಂಗ್ ಟು ಗುರು ಅಂಡ್ ಕೃಷ್ಣ. ರೈಟ್. ಸೊ ವಿ ಶುಡ್ ಅಲೈನ್ ಅವರ್ ಲೈಫ್ ಇನ್ ಲೈನ್ ವಿತ್ ಗುರು ಅಂಡ್ ಕೃಷ್ಣ. ದೆನ್ ಅವರ್ ಲೈಫ್ ವಿಲ್ ಬಿ ಏನಂತಾರೆ ಇನ್ ಪ್ರಾಪರ್ ಡೈರೆಕ್ಷನ್, ವಿಲ್ ಗೆಟ್ ಪ್ಯೂರಿಫೈಡ್. ಎಸ್ ಮಾತಾಡಿ. ಹರೇ ಕೃಷ್ಣ. ಕ್ಲಾಸ್ ಎಂಡ್ ಮಾಡೋಣ. ಹರೇ ಕೃಷ್ಣ ಪ್ರಭು. ಪ್ರಭು ಅದೇ Yes, ಪೂರಿ ಶಶಿ ಜಗನ್ನಾಥ ಯಾತ್ರೆದು ಅನೌನ್ಸ್ಮೆಂಟ್ ಇತ್ತಲ್ಲ ಪ್ರಭು, ಅದೇ ಹೇಳ್ತೇನೆ ಪ್ರಭು. ಹಾ ಮಾಡ್ತೀಯಾ? ಹಾ ಏನ್ ಮಾಡು. ಪ್ರಭು. ಹರೇ ಕೃಷ್ಣ ಮಾತಾಜಿ ಪ್ರಭು. ಅದು ಆಲ್ರೆಡಿ ನಾವು ಗ್ರೂಪ್ ಅಲ್ಲೆಲ್ಲ ಮೆನ್ಷನ್ ಮಾಡಿದೀವಿ, ಆ ಲಿಂಕ್ ಎಲ್ಲ ರಿಜಿಸ್ಟರ್ ಮಾಡ್ಕೊಳಕ್ಕೆ. 26ಗೆ ಅವ್ರಿಗೂ ಟೈಮ್ ಕೊಟ್ಟಿದೀವಿ. ಎಲ್ರು ಯಾರ್ಯಾರು ಬರೋರು ಇಷ್ಟ ಇದೆಯೋ ಅದೆಲ್ಲ ಅವರೆಲ್ಲ ಗೂಗಲ್ ಫಾರ್ಮ್ ಫಿಲ್ ಮಾಡ್ಬಿಟ್ಟು ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಾಲ್ ಮಾಡಿ ಮಾತಾಜಿ. ಗ್ರೂಪ್ ಅಲ್ಲಿ ಹಾಕಿದಿರಲ್ಲ ಅದು ಮೆಸೇಜ್? ಆ ಗ್ರೂಪ್ಸ್ ಅಲ್ಲಿ ಎಲ್ಲಾ ಗ್ರೂಪ್ಸ್ ಅಲ್ಲೂ ಹಾಕಿದೀವಿ ಪ್ರಭು. ಓಕೆ. ಹರೇ ಕೃಷ್ಣ Yes, ಪ್ರಭು. ಪ್ರಭು, ನಾವು ಫ್ಯಾಮಿಲಿಯವರು ಯಾವಾಗ ಲಾಸ್ಟ್ ಡೇಟ್ ಅದು? 25th ಅಲ್ಲ? 26th? 26th ಅಂತ ಮೆನ್ಷನ್ ಮಾಡಿದ್ದೆ ಪ್ರಭು. 26th. ಯಾಕಂದ್ರೆ ಕಾರ್ತಿಕ್ ಮಾಸದಲ್ಲಿ ಎಂಡಲ್ಲಿ ಹೋಗ್ತಾ ಇದೀವಿ, ಸೊ ತುಂಬಾ ರಶ್ ಇರ್ತದೆ ಅಲ್ಲಿ. ಸೊ ಬೇಗನೆ Rush ಅಕಾಮಿಡೇಷನ್ ಇರುತ್ತೆ. ಬುಕ್ ಮಾಡಬೇಕು. ಸೊ ಶಶಿಪ್ರು ವಿನಯಪ್ರು ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಬೇಗ ತಿಳಿಸಿದ್ರೆ ಅವ್ರು ಬೇಗ ಅಕಾಮಿಡೇಷನ್ ಬುಕಿಂಗ್ ಮಾಡ್ತಾರೆ. ಓಕೆ. ಎಸ್. ಏನಾದ್ರು ಡೌಟ್ಸ್ ಇದ್ರೆ ಶಶಿಪ್ರುಗೆ ಫೋನ್ ಮಾಡಿ ಅಥವಾ ವಿನಯಪ್ರುಗೆ ಫೋನ್ ಮಾಡಿ. ಓಕೆ. ಹರೇ ಕೃಷ್ಣ. ಮೀಟಿಂಗ್ ಕ್ಲೋಸ್ ಮಾಡ್ಲಾ? ಎಸ್ ಪ್ರಭು. ಹರೇ ಕೃಷ್ಣ. ಹರೇ श्रील ಕೃಷ್ಣ प्रभुपाद की जय, ಪ್ರಣಾಮ. श्रीमद् भगवदगीता की जय। ಜೈ. हरे कृष्ण।